Good evening, everyone. So we already in the last class we discussed about a theory topics on matrices, and also we discussed about the determinants. Right. So now, so in this class, so we discuss about the competitive part about the matrices chapter. ಓಕೆನಾ ಹಾಗಾದ್ರೆ ಸೊ ವಿಲ್ ಗೆಟ್ ಇಟ್ ದ ಟಾಪಿಕ್ಸ್. ಸೊ ಫಸ್ಟ್ ನಾವೇನ್ ನೋಡ್ಕೊಳ್ಳೋಣ ನಮ್ಮ KCET ಸೊ 2014 ಇಂದ 2023 ವರೆಗೂ ಅನಲೈಸ್ ಮಾಡಿದರೆ ಸೊ ಮ್ಯಾಟ್ರಿಸೀಸ್ ಚಾಪ್ಟರ್ ಇಂದ ಎಷ್ಟೆಷ್ಟು ನಮಗೆ ಕ್ವಶನ್ಸ್ ಬರ್ತಾ ಹೋಗಿದಾವೆ. ಸೊ ನಾವು 2014 ನೋಡಿದಾಗ ನಮಗೆ ಎಷ್ಟು ಕ್ವಶನ್ಸ್ ಬಂದಿದ್ದೇವೆ. ಸೊ ಓನ್ಲಿ ವಿ ಆರ್ ಗೆಟಿಂಗ್ ಅ 2 ಕ್ವಶನ್ಸ್. ಸೊ 2015 ನಲ್ಲಿ ಎಷ್ಟು ಬಂದಿದೆ, 1 ಕ್ವಶನ್ ಬಂದಿದೆ. ಅದೇ ರೀತಿಯಾಗಿ ನಾವು 2016 ನಲ್ಲಿ ನೋಡಿದ್ರೆ 4, ಸೊ 17 ನಲ್ಲಿ 3, 18 ನಲ್ಲಿ ಕೂಡ 3 ಬಂದಿದೆ, 19 ನಲ್ಲಿ 3 ಬಂದಿದೆ, ಸೊ 20 ಅಲ್ಲಿ 3 ಬಂದಿದೆ, ಸೊ 21 ಅಲ್ಲಿ 2, 22 ಅಲ್ಲಿ 2, 23 ಅಲ್ಲಿ ಕೂಡ 2 ಬಂದಿದೆ. ಹಾಗಾದ್ರೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಫ್ರಮ್ ದಿಸ್ ಚಾಪ್ಟರ್ ನಾವೇನ್ ಮಾಡಬಹುದು. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ 1 to 4 ಕ್ವಶನ್ಸ್ ನಾವೇನ್ ಮಾಡಬಹುದು. ಸೊ ಈ ಚಾಪ್ಟರ್ ಇಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎಷ್ಟು ಕ್ವಶನ್ಸ್ ನಾವು ನಾವೇನ್ ಮಾಡಬಹುದು ಅಂದ್ರೆ ಸೊ 1 to 4 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಗೊತ್ತಿಲ್ವಾ? ಅದೇ ರೀತಿ ನಾವು JW ಹೋದಾಗ ಸೊ ವಿಲ್ ಗೆಟ್ 1 or 2 ಕ್ವಶನ್ಸ್ ಫ್ರಮ್ ದಿಸ್ ಮ್ಯಾಟ್ರಿಸಸ್. ಓಕೆನಾ? ಸೊ ರೈಟ್. ಸೊ ವಿಲ್ ಮೂವ್ ದ ನೆಕ್ಸ್ಟ್. ಹಾಗಾದ್ರೆ ಫಸ್ಟಿಗೆ ನಾವು ನಿಮಗೆಲ್ಲ ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಮ್ಯಾಟ್ರಿಸಸ್ ಅಂದ್ರೆ ಏನಪ್ಪಾ? ಇಟ್ ಈಸ್ ಆನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಅರೇಸ್ ಆಫ್ ನಂಬರ್ಸ್ ಅಂತ ಹೇಳಿದೀನಿ, ಹೌದಲ್ವಾ? ಸೊ ನಂಬರ್ಸ್ ಮೇ ಬಿ ಏನಾಗಿರ್ಬೋದು, ಮೇ ಬಿ ರಿಯಲ್ ನಂಬರ್ ಆಗಿರಬಹುದು ಆರ್ ಮೇ ಬಿ ಕಾಂಪ್ಲೆಕ್ಸ್ ನಂಬರ್ ಆಗಿರಬಹುದು, ಹೌದಲ್ವಾ? ಸೊ ಅದನ್ನ ನಾವೇನ್ ಮಾಡಿರ್ತೀವಿ, ಈಗ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, so this is A11, A12, A1n, again A21, A22, A2n, so on AM1, AM2, AMn. So of the matrix of order ಏನಾಗುತ್ತೆ, m by n ಆಗುತ್ತೆ, ಹೌದಲ್ವಾ? ಸೊ ವೇರ್ Aij ನಮಗೆ ಗೊತ್ತಿದೆ, ವೇರ್ Aij ರೆಪ್ರೆಸೆಂಟ್ಸ್, ಸೊ I ರೆಪ್ರೆಸೆಂಟ್ಸ್ ಎ ರೋ, J ರೆಪ್ರೆಸೆಂಟ್ಸ್ ಕಾಲಮ್ ಅಂತ ಗೊತ್ತಿದೆ, ಹೌದಲ್ವಾ? ಸೊ ದಿಸ್ ಇಸ್ ನಾವೇಂತ ಕರಿತೀವಿ, ಮ್ಯಾಟ್ರಿಕ್ಸ್ ಅಂತೇಳಿ ಕರೀತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ಡಿಟರ್ಮಿನೆಂಟ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಸೊ ಇಲ್ಲಿ ನಮಗೆ ಸೊ ಯಾವಾಗ್ಲೂ ನೋಡಿ, ಹಾಗಾದ್ರೆ ಅಬ್ಸರ್ವೇಷನ್ಸ್ ಏನಪ್ಪಾ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ A is equals to Aij ಆದ್ರೆ ಸೊ I ವ್ಯಾಲ್ಯೂಸ್ ಇಸ್ ಆಲ್ವೇಸ್ ಲೈಸ್ ಬಿಟ್ವೀನ್ ಎಲ್ಲಿಂದ ಇರ್ತದೆ, ಸೊ 1 to m ಒಳಗಡೆ ಇರ್ತದೆ. ಅಗೇನ್ J ವ್ಯಾಲ್ಯೂ ಎಲ್ಲಿಂದ ಇರ್ತದೆ, ಸೊ 1 to n ಒಳಗಡೆ ಇರ್ತದೆ. ಹಾಗಾದ್ರೆ ಹಿಯರ್ I ಇಂಡಿಕೇಟ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ರೋ ನ, ಸೊ J ಇಂಡಿಕೇಟ್ ಏನ್ ಮಾಡುತ್ತೆ, ಕಾಲಮ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದೆ. ಓಕೆನಾ? ಸೊ ನೆಕ್ಸ್ಟ್ ವಿ ಮೂವ್ ದಿ ಸ್ಪೆಷಲ್ ಟೈಪ್ ಆಫ್ ಮ್ಯಾಟ್ರಿಸಸ್. ಸೊ ಫಸ್ಟ್ ಟೈಪ್ ಆಫ್ ಮ್ಯಾಟ್ರಿಸಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಸೊ ರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ. ಹಾಗಾದ್ರೆ ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರಬಹುದಪ್ಪ, ಸೊ ಓನ್ಲಿ 1 ರೋ ಇದ್ದು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಇದ್ರೆ ಅದನ್ನ ಅಂತ ಕರಿತೀವಿ, ಸೊ ರೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ A11, A12 ಅಂಡ್ ಸೊ ಆನ್ A1n. ಓಕೆನಾ? ಸೊ ಇದನ್ನ ನಾವೇನಂತ ಕರಿತೀವಿ, ಸೊ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆದ್ರೆ ಆರ್ಡರ್ ಏನಾಗಿರುತ್ತೆ, 1 by n ಆಗಿರ್ತದೆ. ಸೊ ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ತಗೊಂಡಾಗ ನಮಗೆ ಏನಿರ್ತದೆ, ಸೊ ಒಂದೇ ಒಂದು ಕಾಲಮ್ ಇದ್ದು m ನಂಬರ್ ಆಫ್ ರೋಸ್ ಇರ್ತವೆ, ಹೌದಲ್ವಾ? ಸೊ ಹಾಗಾದ್ರೆ ಮ್ಯಾಟ್ರಿಕ್ಸ್ ಏನಾಗಿರ್ತದೆ, ಆರ್ಡರ್ m by 1 ಆಗಿರ್ತದೆ. ನೆಕ್ಸ್ಟ್ ಸೊ ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸೊ ಎಲ್ಲಿರುವಂತ ಎಲ್ಲಾ ಎಂಟ್ರೀಸ್ ನಮಗೆ ಏನಾಗಿರ್ಬೇಕು, ಝೀರೋ ಆಗಿರ್ಬೇಕು. ಅದನ್ನ ನಾವೆಂತ ಕರಿತೀವಿ, ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ನಾವ್ ಇಲ್ಲಿ ಇನ್ನೊಂದು ಡಿಸ್ಕಸ್ ಮಾಡ್ತಾ ಇದೀನಿ, ಇಲ್ಲಿ ಹಾರಿಜಾಂಟಲ್ ಮ್ಯಾಟ್ರಿಸಸ್ ಅಂತ ಡಿಸ್ಕಸ್ ಮಾಡ್ತಾ ಇದೀನಿ. ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ, ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m by n is a horizontal. ಸೊ ಇಫ್ n ಮಸ್ಟ್ ಬಿ ಗ್ರೇಟರ್ ದ್ಯಾನ್ m ಇರಬೇಕು ಅಂದ್ರೆ, ಸೊ ನಂಬರ್ ಆಫ್ ಕಾಲಮ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ನಂಬರ್ ಆಫ್ ರೋಸ್ ಇದ್ದಾಗ ಸೊ ಅಂತಹ ಮ್ಯಾಟ್ರಿಕ್ಸ್ ನಾವ್ ಎಂತ ಕರಿತೀವಪ್ಪ ಅಂದ್ರೆ ಸೊ ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಅಂತೇಳಿ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಸೊ ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರಬಹುದು, ಸೊ ಜಸ್ಟ್ ಅಪೋಸಿಟ್ ಟು ಹಾರಿಜಾಂಟಲ್ ಮ್ಯಾಟ್ರಿಕ್ಸ್. ಸೊ ಏನಿರ್ಬೇಕು ಇಲ್ಲಿ, m ಮಸ್ಟ್ ಬಿ ಗ್ರೇಟರ್ ದ್ಯಾನ್ n ಇರಬೇಕು. ಸೊ ಇಲ್ಲಿ m ಇಂಡಿಕೇಟ್ಸ್ ರೋಸ್, n ಇಂಡಿಕೇಟ್ಸ್ ಕಾಲಮ್ ಅನ್ನು ಇಂಡಿಕೇಟ್ ಮಾಡ್ತಾ ಹೋಗ್ತದೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ನೋಟ್ ಏನಿರ್ತದೆ, ಸೊ ಎವ್ರಿ ರೋ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ ಹಾರಿಜಾಂಟಲ್ ಬಟ್ ನಾಟ್ ಎ ಕನ್ವರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಎವ್ರಿ ರೋ ಮ್ಯಾಟ್ರಿಕ್ಸ್ ಈಸ್ ಎ ಹಾರಿಜಾಂಟಲ್ ಬಟ್ ಎವ್ರಿ ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಇಸ್ ನೀಡ್ ನಾಟ್ ಟು ಬಿ ಎ ರೋ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ, ಇಲ್ಲಿ ಎಷ್ಟು ರೋಸ್ ಇದಾವೆ, 2 ರೋಸ್ ಬಂದ್ಬಿಟ್ಟಿದಾವೆ. ಹಾಗಾದ್ರೆ ಕನ್ವರ್ಸ್ ನೀಡ್ ನಾಟ್ ಬಿ ಟ್ರೂ ಆಗುತ್ತೆ. ಅದೇ ರೀತಿಯಾಗಿ ಸೊ ಎವ್ರಿ ಕಾಲಮ್ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ
ವರ್ಟಿಕಲ್ ಮ್ಯಾಟ್ರಿಕ್ಸ್ ಬಟ್ ನಾಟ್ ದಿ ಕನ್ವರ್ಸ್. ಅಂದ್ರೆ ಎವ್ರಿ ವರ್ಟಿಕಲ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ಟು ಬಿ ಎ ಕಾಲಮ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಇದು ತಗೋಣ, ಇದ್ರಲ್ಲಿ ಎಷ್ಟು ಕಾಲಮ್ ಬಂದಿದೆ, 2 ಕಾಲಮ್ಸ್ ಬಂದಿದೆ. ನಮಗೆ ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರಬೇಕು, ಒಂದೇ ಒಂದಿರಬೇಕು. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರಬೇಕು, ಒಂದೇ ಒಂದಿರಬೇಕಾಗಿತ್ತು. ಬಟ್ ಏನಿದಾವೆ, ಸೊ 2 ಇದಾವೆ. ಹಾಗಾದ್ರೆ ಕನ್ವರ್ಸ್ ನೀಡ್ ನಾಟ್ ಬಿ ಟ್ರೂ ಆಗುತ್ತೆ. ಸೊ ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರಬೇಕಪ್ಪ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ಸ್ ನಂಬರ್ ಆಫ್ ಕಾಲಮ್ಸ್ ಹಾಕಿದ್ರೆ, ಸೊ ಅಂತಹ ಮ್ಯಾಟ್ರಿಕ್ಸ್ ನಾವೆಂತ ಕರಿತಾ ಹೋಗ್ತೀವಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತಾ ಹೋಗ್ತೀವಿ ಅಲ್ವಾ. ಸೊ ಇಲ್ಲಿ ನೋಡ್ಕೊಂಡು ತಗೋಣ, ಇದು ಇಂಪಾರ್ಟೆಂಟ್. ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದ ಪೇರ್ ಆಫ್ ಎಲಿಮೆಂಟ್ಸ್ ಎ ಐ ಜೆ ಅಂಡ್ ಎ ಜೆ ಎ ಆರ್ ಕಾಲ್ಡ್ ಕಾಂಜುಗೇಟ್ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಸೊ A21 ಇಸ್ ಕಾನ್ಜುಗೇಟ್ ಆಫ್ ಏನಾಗಿರ್ತದೆ, A12 ಅಲ್ಲಿ ಹೇಳ್ತಿದ್ರೆ ಎ ಐ ಜೆ ಇಸ್ ಈಕ್ವಲ್ಸ್ ಟು ಎ ಜೆ ಐ ಆಗ್ಬೇಕು. ಎ ಐ ಜೆ ಇಸ್ ಈಕ್ವಲ್ಸ್ ಆಗಬೇಕು, ಎ ಜೆ ಆಗ್ಬೇಕು. ಅವನ್ನ ನಾವೇಂತ ಕರಿತೀವಿ, ಕಾಂಜುಗೇಟ್ ಎಲಿಮೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ನೋಟ್ ಏನಿದೆ, ದ ಎಲಿಮೆಂಟ್ಸ್ ಆಫ್ A11 A22 A33 ಅಂಡ್ ಸೊ ಆನ್ ಅಂದ್ರೆ ಏನಂತ ಅರ್ಥ, ಇಲ್ಲಿರುವಂತಹ ಎಲಿಮೆಂಟ್ಸ್ ಅನ್ನ ಆರ್ ಕಾಲ್ಡ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀನಿ. ಸೊ ಮೋರ್ ಓವರ್, ಸೊ ದಟ್ ಡಯಾಗನಲ್ ಲೈನ್ ಇಸ್ ಕಾಲ್ಡ್ ಆಸ್ ಅ ಪ್ರಿನ್ಸಿಪಲ್ ಆರ್ ಲೀಡಿಂಗ್ ಡಯಾಗನಲ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ, ಸೊ ಪ್ರಿನ್ಸಿಪಲ್ ಡಯಾಗನಲ್ ಲೈನ್ ಆರ್ ಲೀಡಿಂಗ್ ಡಯಾಗನಲ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡಿ, ನಾನು ನಿಮಗೆ ಥಿಯರಿ ಕ್ಲಾಸ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿಲ್ಲ. ಸೊ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀನಿ. ಇಲ್ಲಿ ಏನ್ ಕೊಡ್ತೀನಿ, ಸಮೇಷನ್ ಆಫ್ ಸಮೇಷನ್ ಆಫ್ ಎ ಐ ಐ ಇಂಡಿಕೇಟ್ಸ್, ಇಟ್ ಮೀನ್ಸ್ ಏನಪ್ಪಾ, ಸಮ್ ಆಫ್ ಆಲ್ ದಿ ಡಯಾಗನಲ್ ಎಲಿಮೆಂಟ್ಸ್. ಸೊ ಅದನ್ನ ಏನಂತ ಕರಿತೀವಿ ನಾವು, ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನಮಗೆ ಒಂದು ಮ್ಯಾಟ್ರಿಕ್ಸ್ ನ ಟ್ರೇಸ್ ಬೇಕಪ್ಪ, ಒಂದು ಮ್ಯಾಟ್ರಿಕ್ಸ್ ನಮಗೆ ಏನ್ ಬೇಕು, ಟ್ರೇಸ್ ಬೇಕಪ್ಪ ಅಂದ್ರೆ ಡಯಾಗನಲ್ ಲೈನ್ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಏನ್ ಮಾಡ್ತಾ ಹೋಗ್ಬೇಕು, ಆಡ್ ಮಾಡ್ತಾ ಹೋಗ್ಬೇಕು. ಅದನ್ನ ನಾವೆಂತ ಕರಿತೀವಿ, ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನ ಹೆಂಗೆ ಡಿನೋಟ್ ಮಾಡ್ತೀವಿ, ಸೊ ಟಿ ಆರ್ ಅಂತೇಳಿ ಡಿನೋಟ್ ಮಾಡ್ತೀವಿ, ಅಥವಾ ಸೊ ಟ್ರೇಸ್ ಆಫ್ ಎ ಅಂತ ನಾವೇನ್ ಮಾಡ್ಬೋದು, ಡಿನೋಟ್ ಮಾಡ್ತಾ ಹೋಗಬಹುದು. ಓಕೆನಾ. ಸೊ ರೈಟ್, ನೆಕ್ಸ್ಟ್ ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಅಗೇನ್ ನೋಡಿ, ಸೊ ದೀಸ್ ಆರ್ ದ ಸಮ್ ಆಫ್ other type of other so matrices, types of matrices. So square matrix ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಈಗ 2 types of divide ಮಾಡ್ತಾ ಹೋಗೋಣ. ಒಂದು ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಇನ್ನೊಂದು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಏನ್ ಮಾಡ್ತೀವಿ, ಒಂದು ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಸೊ ಡಿವೈಡ್ ಮಾಡ್ತೀವಿ, ಇನ್ನೊಂದು ಏನ್ ಮಾಡ್ತೀವಿ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಡಿವೈಡ್ ಮಾಡ್ತೀವಿ. ಹಾಗಾದ್ರೆ ನಾನು ನಿಮಗೆ ಸೊ ಇದನ್ನ ನಾನು ಥಿಯರಿ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ, ಯಾವುದು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿ ಅದಲ್ವಾ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಏನಂತ ಹೇಳಿ ನಾನು ಏನ್ ಮಾಡಿದೀನಿ, ಸೊ ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಹಾಗಾದ್ರೆ ಇಲ್ಲಿ ಬರೋಣ, ಯಾವುದು ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಹೋಗೋಣ. ಸೊ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಎರಡು ವಿಧ. ದಟ್ ಇಸ್ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಅನದರ್ ಒನ್ ಈಸ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡಿ, ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಅಗೇನ್ 2 ಟೈಪ್ಸ್. ನಿಮಗೆ KCET ಅಲ್ಲಿ ಕೇಳಿದರೆ ಈ ರೀತಿಯಂತ ಕ್ವಶನ್ಸ್ ಅನ್ನ. ಓಕೆನಾ. ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು. ಈಗ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆಗಿನ, ಸೊ ಇಫ್ ಎ ಐ ಜೆ ಇಸ್ ಈಕ್ವಲ್ಸ್ ಟು 0 ಫಾರ್ ಐ ಗ್ರೇಟರ್ ದ್ಯಾನ್ ಜೆ. ಸೊ ಐ ಎಲ್ಲೆಲ್ಲಿ ಗ್ರೇಟರ್ ದ್ಯಾನ್ ಜೆ ಆಗಿರ್ತದೋ ಆ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ತವೆ, 0 ಆಗಿರ್ತವೆ. ಇಟ್ ಮೀನ್ಸ್ ನೋಡಿ, ಸೊ ಪ್ರಿನ್ಸಿಪಲ್ ಡಯಾಗನಲ್ ಲೈನ್ ಗಿಂತ ಕಡಿಮೆ ಇರುವಂತಹ ಎಲಿಮೆಂಟ್ಸ್, ದಟ್ ಇಸ್ ಕೆಳಗಡೆ ಇರುವಂತಹ ಎಲಿಮೆಂಟ್ಸ್. ಸೊ ಇದೇನಾಗುತ್ತದೆ, A21 ಹೌದಲ್ವಾ, ಇದೇನಾಗುತ್ತದೆ A31, ಇದೇನಾಗುತ್ತದೆ A32. ಸೊ ಹಂಗಾದ್ರೆ ಏನಾಗಿದೆ, ಐ ಈಸ್ ಗ್ರೇಟರ್ ದ್ಯಾನ್ ಜೆ ಆಗಿದೆ. ಅಲ್ಲೆಲ್ಲ ಏನಾಗಿರ್ತದೆ, ಎ ಐ ಜೆ ಮಸ್ಟ್ ಬಿ ಈಕ್ವಲ್ಸ್ ಟು 0 ಆಗ್ಬೇಕು ಅಂತೇಳಿ ಇಲ್ಲಿ ಕಂಡೀಷನ್ ಹೇಳ್ತಾ ಇದೆ. ಸೊ ಇಂಥ ಮ್ಯಾಟ್ರಿಕ್ಸ್ ನಾವೆಂತ ಕರಿತೀವಿ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇನ್ ಕೇಸ್ ಇದನ್ನ ಹೆಂಗ್ ಡಿಫೈನ್ ಮಾಡ್ಕೋಬಹುದಪ್ಪ, ಸೊ ಪ್ರಿನ್ಸಿಪಲ್ ಡಯಾಗನಲ್ ಲೈನ್ ಕೆಳಗಡೆ ಇರುವಂತಹ ಎಲಿಮೆಂಟ್ಸ್ ಇನ್ ಕೇಸ್ ಏನಾದ್ರೂ 0 ಹಾಕಿದ್ರೆ, ಸೊ ಅಂತಹ ಮ್ಯಾಟ್ರಿಕ್ಸ್ ಅನ್ನ ನಾವೇನಂತ ಕರಿತೀವಿ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಸೊ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸೊ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಇದಕ್ಕೆ ಅಪೋಸಿಟ್ ಆಗಿ ಏನಪ್ಪಾ, ಸೊ ಇಫ್ ಎ ಐ ಜೆ ಇಸ್ ಈಕ್ವಲ್ಸ್ ಟು 0 ಫಾರ್ ಆಲ್ ಐ ಲೆಸ್ ದ್ಯಾನ್ ಜೆ. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳೋಣ, ಇದೇನಾಗುತ್ತದೆ, ಸೊ A12, ಸೊ A13, ಇದೇನಾಗುತ್ತೆ A23 ಹೌದಲ್ವಾ. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಐ ಈಸ್ ಲೆಸ್ ದ್ಯಾನ್ ಜೆ ಆಗಿದೆ. ಹಾಗಾದ್ರೆ ಸೊ ಈ ರೀತಿಯಾದಂತಹ ಮ್ಯಾಟ್ರಿಕ್ಸ್ ಅನ್ನ ನಾವೇಂತ ಕರಿತೀವಿ, ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತಾ ಹೋಗ್ತೀವಿ.
ಗೊತ್ತಿದೆಯಲ್ವಾ? ಸೊ ಇವೆರಡು ಡಿಫ್ರೆನ್ಸ್ ನೋಡಿ. ಐ ಗ್ರೇಟರ್ ದನ್ ಜೆ ಇತ್ತು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಐ ಲೆಸ್ ದನ್ ಜೆ ಇತ್ತು ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ನಾವು ನೋಡೋಣ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲವೂ 0 ಆಗಿದ್ರೆ ಅಂತಹ ಮ್ಯಾಟ್ರಿಕ್ಸ್ ಅನ್ನ ನಾವು ಅಂತ ಕರಿತೀವಿ. ಸೊ ಅಂತ ಕರಿತೀವಿ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಅಟ್ ಲೀಸ್ಟ್ ಒನ್ ಆಫ್ ಎ ಐ ನಾಟ್ ಈಕ್ವಲ್ಸ್ ಟು 0 ಅಂಡ್ ಎ ಐ ಜೆ ಇಸ್ ಈಕ್ವಲ್ಸ್ ಟು 0 ಇಫ್ ಐ ಇಸ್ ನಾಟ್ ಈಕ್ವಲ್ಸ್ ಟು ಜೆ ಅಂದಾಗ. ನೆಕ್ಸ್ಟ್ ಅಗೇನ್, ಸೊ ಈ ಬೇಸ್ಡ್ ಆನ್ ಈ ಡಯಾಗನಲ್ ಲೈನ್ ಎಲಿಮೆಂಟ್ಸ್ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಹಂಗಾದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬಹುದು? ಸೊ ವಿ ಕ್ಯಾನ್ ಚೂಸ್ ಎನಿ ಒನ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಚೂಸ್ 2 2 2 3 3 3 4 4 4 5 5 5 ಆರ್ 420 420 420 ಅಂತ ನಾವು ಚೂಸ್ ಮಾಡಬಹುದು. ಹೌದಲ್ವಾ? ಅಂತ ಅಂದ್ರೆ ನಾವಂತ ಕರಿತೀವಿ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇಟ್ ಮೀನ್ಸ್ ಎಲ್ಲಾ ಡಯಾಗನಲ್ ಲೈನ್ ನಲ್ಲಿರುವಂತಹ ಎಲಿಮೆಂಟ್ಸ್ ಸೇಮ್ ಆಗಿದ್ರೆ ಅಂತಹ ಮ್ಯಾಟ್ರಿಕ್ಸ್ ಅನ್ನು ನಾವೆಂತ ಕರಿತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಡಯಾಗನಲ್ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಈಕ್ವಲ್ಸ್ ಟು 1 ಆಗ್ತಾ ಹೋದ್ರೆ, ಏನೋ ಡಯಾಗನಲ್ ಲೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಈಕ್ವಲ್ಸ್ ಟು 1 ಆಗ್ತಾ ಹೋದ್ರೆ ಅಂತಹದನ್ನ ನಾವೆಂತ ಕರಿತೀವಪ್ಪ ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಲ್ವಾ? ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಅಗೇನ್ ಏನ್ ಮಾಡ್ತೀವಿ, 2 ಟೈಪ್ಸ್ ಆಫ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಒನ್ ಇಸ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಅನದರ್ ಒನ್ ಇಸ್ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಅಗೇನ್ 2 ಟೈಪ್ಸ್ ಇದಾವೆ. ಸೊ ಯಾವ್ದಾದ್ರು, ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಅನದರ್ ಒನ್ ಇಸ್ ಸೊ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಇದೆ. ಹೌದಲ್ವಾ? ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಅಗೇನ್ 2 ಟೈಪ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಡಿಪೆಂಡ್ಸ್ ಅಪಾನ್ ದ ಡಯಾಗನಲ್ ಲೈನ್ ಇಲ್ಲಿರುವಂತಹ ಎಲಿಮೆಂಟ್ಸ್ ಮೇಲೆ. ಸೊ ಎಲ್ಲಾ ಎಲಿಮೆಂಟ್ಸ್ ಏನಾದ್ರು ಸೇಮ್ ಇತ್ತು ಅಂತಂದ್ರೆ ಅದನ್ನ ಎಂತ ಕರಿತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ ಪರ್ಟಿಕ್ಯುಲರ್ ಆಗಿ ಎಲ್ಲಾ ಡಯಾಗನಲ್ ಎಲಿಮೆಂಟ್ಸ್ ಈಕ್ವಲ್ಸ್ ಟು 1 ಆಗಿದ್ರೆ ಸೊ ಅಂತಹ ಮ್ಯಾಟ್ರಿಕ್ಸ್ ಅನ್ನ ಸೊ ನಾವೇನಂತ ಕರಿತೀವಪ್ಪ ಅಂದ್ರೆ ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ? ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಹಾಗಾದ್ರೆ ಸೊ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್. ಸೊ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಫಸ್ಟ್ ನಾವು ನೋಡ್ತೀವಿ ಅಡಿಷನ್ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ನೋಡ್ತೀವಿ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಡಿಫರೆನ್ಸ್ ಆಫ್ ಟೂ ಮ್ಯಾಟ್ರಿಸಸ್. ನೆಕ್ಸ್ಟ್ ಏನ್ ನೋಡ್ತಾ ಹೋಗ್ತೀವಿ, ಮಲ್ಟಿಪ್ಲಿಕೇಶನ್ ಆಫ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರ್ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಏನ್ ನೋಡ್ತೀವಿ, ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್ ಅಂತ ನೋಡ್ತಾ ಹೋಗ್ತೀವಿ. ಹಾಗಲ್ಲ? ಸೊ ಹಾಗಾದ್ರೆ ಇದರಲ್ಲಿ ಫಸ್ಟ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಪ್ರಾಪರ್ಟೀಸ್ ಡಿಸ್ಕಸ್ ಮಾಡ್ತಾ ಹೋಗ್ಬಿಡ್ತೀನಿ. ಸೊ ಹಾಗಾದ್ರೆ ಇಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಅಂತ ನಮಗೆ ಗೊತ್ತಿದೆ. ಸೊ ಮ್ಯಾಟ್ರಿಕ್ಸ್ ನಾವು ಆಡ್ ಮಾಡಬೇಕು. ಸೊ ಸೇಮ್ ಆರ್ಡರ್ ಇರಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ಆಡ್ ಮಾಡ್ತಾ ಹೋಗ್ತೀವಿ. ಹೌದಲ್ವಾ? ಸೊ ನೆಕ್ಸ್ಟ್, ಸೊ ಇನ್ನೊಂದಿದೆ, ಇಲ್ಲೇನಿದೆ, ಟ್ರೇಸ್ ಆಫ್. ನೋಡಿ ಟಿ ಆರ್ ನಾನು ಹೇಳ್ತೀನಿ. ಸೊ ಟ್ರೇಸ್ ಆಫ್ ಎ ಪ್ಲಸ್ ಬಿ ಇಸ್ ಆಲ್ಸೋ ಸೇಮ್ ಆಸ್ ಟ್ರೇಸ್ ಆಫ್ ಎ ಪ್ಲಸ್ ಟ್ರೇಸ್ ಆಫ್ ಬಿ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ಸೊ ಟ್ರೇಸ್ ಆಫ್ ಎ ಇಸ್ ಈಕ್ವಲ್ಸ್ ಆಗಿರ್ತದೆ ಟ್ರೇಸ್ ಆಫ್ ಬಿ ಆಗಿರ್ತದೆ. ನೆಕ್ಸ್ಟ್, ಸೊ ಅಡಿಷನ್ ಆಫ್ ಮ್ಯಾಟ್ರಿಸಸ್ ಇಸ್ ಕಾಮುಟೇಟಿವ್, ದಟ್ ಇಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಸೊ ಬಿ ಪ್ಲಸ್ ಎ ಅಂತ ಹೇಳ್ಬಹುದು. ದಟ್ ಇಸ್ ದ ಕಾಮುಟೇಟಿವ್ ಲಾ ವೋಲ್ಟ್ಸ್ ಆಗುತ್ತೆ. ಸೊ ಅಡಿಷನ್ ಆಫ್ ಮ್ಯಾಟ್ರಿಸಸ್ ಆಲ್ಸೋ ಏನಾಗುತ್ತೆ, ಅಸೋಸಿಯೇಟಿವ್. ನಾನು ಇದನ್ನ ಆಲ್ರೆಡಿ ಹೇಳಿದ್ದೀನಿ. ಸೊ ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಅಂತ ಹೇಳ್ತೀನಿ. ವೇರ್ ಪ್ರೊವೈಡೆಡ್ ಎ ಬಿ ಸಿ ಹ್ಯಾವ್ ದಿ ಸೇಮ್ ಆನ್ಸರ್. ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್. ಅಡಿಟಿವ್ ಇನ್ವರ್ಸ್ ಅಂದ್ರೆ ಏನಾಗುತ್ತೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 0 ಆರ್ ಬಿ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು 0. ಇಟ್ ಮೀನ್ಸ್ ನಾವೇನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ಆಡ್ ಮಾಡಿದ್ರೆ ನಮಗೇನ್ ಬರ್ತಾ ಹೋಗ್ಬೇಕು, ಮ್ಯಾಟ್ರಿಕ್ಸ್ 0ನೇ ಬರಬೇಕು. ಸೊ ಅಂತಹದನ್ನ ನಾವೇಂತ ಕರಿತೀವಿ, ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಬಿ ಇದೆ, ನಾವೇನ್ ತಗೊಳ್ಬಹುದು, ವಿ ಕ್ಯಾನ್ ಚೂಸ್ ನೆಗೆಟಿವ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ಆಕ್ಟ್ ಆಸ್ ಏನಾಗುತ್ತೆ, ಅಡಿಟಿವ್ ಇನ್ವರ್ಸ್ ಆಗಿ ಏನಾಗ್ತಾ ಹೋಗ್ತದೆ, ಆಕ್ಟ್ ಆಗ್ತಾ ಹೋಗ್ತದೆ. ಗೊತ್ತಲ್ವಾ? ರೈಟ್, ನೆಕ್ಸ್ಟ್ ಒನ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಬಿಫೋರ್ ಗೋಯಿಂಗ್ ಟು ದ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಕ್ಸ್ ನಾವೇನ್ ಅಬ್ಸರ್ವ್ ಮಾಡ್ಬೇಕಂತ ಹೇಳ್ತೀನಿ. ಸೊ ನಂಬರ್ ಆಫ್ ಕಾಲಮ್ಸ್ ಇನ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ವಾ, ನಂಬರ್ ಆಫ್ ಕಾಲಮ್ಸ್ ಇನ್ ದ ಫಸ್ಟ್ ಮ್ಯಾಟ್ರಿಕ್ಸ್ is must be equals to number of rows in the second matrix ಆಗಿರಬೇಕು. ಅವಾಗ ನಮಗೆ ಏನ್ ಎಕ್ಸಿಸ್ಟ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗ್ತದೆ.
ಓಕೆನಾ. ಹಾಗಾದ್ರೆ ಇಲ್ಲಿ ಏನೇನು ಪ್ರಾಪರ್ಟೀಸ್ ಎಕ್ಸಿಸ್ಟ್ ಆಗ್ತದೆ ನೋಡ್ತಾ ಹೋಗೋಣ. ಹಾಗಾದ್ರೆ ಏನಾಗುತ್ತದೆ ಈಗ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಸಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಹೇಗೆ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು, ಹೇಗೆ ಪ್ರೊಡಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ಏನಪ್ಪಾ ಫಸ್ಟ್ ಪ್ರಾಪರ್ಟಿ ಏನು, ಸೊ ಕಾಮ್ಯುಟೇಟಿವ್ ಲಾ ವರ್ಡ್ಸ್ ಆಗಲ್ಲ ಎಲ್ಲಿ ಪ್ರಾಡಕ್ಟ್ ಆಫ್ ಟು ಮ್ಯಾಟ್ರಿಕ್ಸ್ ಅಲ್ಲಿ. ನೆಕ್ಸ್ಟ್ ಸೊ ಏನ್ ವರ್ಡ್ಸ್ ಆಗುತ್ತೆ, ಸೊ ಅಸೋಸಿಯೇಟಿವ್ ಲಾ ವರ್ಡ್ಸ್ ಆಗ್ತಾ ಹೋಗ್ತದೆ, ಏನು ಎ ಬಿ ಆಫ್ ಸಿ ಇಸ್ ಈಕ್ವಲ್ಸ್ ಟು ಎ ಆಫ್ ಬಿ ಸಿ ಆಗ್ತದೆ. ನೆಕ್ಸ್ಟ್ ಏನಿದೆ, ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ನಾವು ಎ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಎನೇ ಬರ್ತದೆ. ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್ ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಕೂಡ ನಮಗೆ ಏನ್ ಬರುತ್ತೆ, ಎನೇ ಬರ್ತದೆ. ಸೊ ವೇರ್ ಐ ಇಸ್ ಕಾಲ್ಡ್ ಅಡಿಟಿವ್ ಐಡೆಂಟಿಟಿ, ಅಥವಾ ನಾವೇನ್ ಗೊತ್ತಿಲ್ಲ, ವೇರ್ ಐ ಇಸ್ ಕಾಲ್ಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಫಾರ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಅಥವಾ ಇದನ್ನ ಏನ್ ಹೇಳ್ಬೋದು, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತಾನು ಕೂಡ ಹೇಳಬಹುದು. ಸೊ ನೆಕ್ಸ್ಟ್ ಸೊ ಅನದರ್ ಪ್ರಾಪರ್ಟಿ, ಸೊ ನಾನು ಏನ್ ಮಾಡ್ತೀನಿ, ಇದನ್ನ ನಾವೆಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳಿದೀನಿ. ಸೊ ಎ ಆಫ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಆಗುತ್ತೆ ಎ ಬಿ ಪ್ಲಸ್ ಎ ಸಿ, ಇದನ್ನ ನಾವೆಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇಫ್ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಆಗ್ಬೇಕು, ದೆನ್ ದಿಸ್ ಇಸ್ ನಾಟ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ಸ್ ಟು ಸಿ. ಸೊ ಕ್ಯಾನ್ಸಲೇಷನ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಹಿಯರ್. ಗೊತ್ತಾಗ್ತಿದೆ ಅಲ್ವಾ, ನಾವು ಎ ನ ಕ್ಯಾನ್ಸಲ್ ಮಾಡಿ ಬಿ ಇಸ್ ಈಕ್ವಲ್ಸ್ ಟು ಸಿ ಅಂತ ಬರೆಯೋಕ್ ಆಗಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಏನಪ್ಪಾ ಅಂದ್ರೆ, ಇಫ್ ಎ ಬಿ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಪ್ರಾಡಕ್ಟ್ ಆಫ್ ಟು ಮ್ಯಾಟ್ರಿಕ್ಸ್ ಈಕ್ವಲ್ಸ್ ಟು 0 ಆಗ್ತದೆ ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಎ ಇಸ್ ಈಕ್ವಲ್ಸ್ ಟು 0 ಆರ್ ಬಿ ಇಸ್ ಈಕ್ವಲ್ಸ್ ಟು 0. ಅಂದ್ರೆ ಎರಡು ಮ್ಯಾಟ್ರಿಕ್ಸ್ ಗಳು ಪ್ರಾಡಕ್ಟ್ ಮಾಡಿದಾಗ 0 ಆಗ್ಬೇಕಪ್ಪ ಅಂತಂದ್ರೆ ಸೊ ಎ ಮ್ಯಾಟ್ರಿಕ್ಸ್ ಮತ್ತೆ ಬಿ ಮ್ಯಾಟ್ರಿಕ್ಸ್ ಎರಡೂ 0 ಆಗೋ ಅವಶ್ಯಕತೆ ಇಲ್ಲ. ಸೊ ನಾನ್ 0 ಮ್ಯಾಟ್ರಿಕ್ಸ್ ಕೂಡ ಪ್ರಾಡಕ್ಟ್ ಮಾಡಿದಾಗ ಏನ್ ಬರಬಹುದು, 0 ಕೂಡ ಆಗಬಹುದು ಅಂತ ಹೇಳ್ತಾ ಇದೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ, ಟ್ರೇಸ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಟ್ರೇಸ್ ಆಫ್ ಬಿ ಎ ಅಂತ ಹೇಳ್ತೀವಿ. ನೀವು ಹೇಗೆ ಪ್ರಾಡಕ್ಟ್ ಮಾಡಿದ್ರು ಸೊ ಟ್ರೇಸ್ ವ್ಯಾಲ್ಯೂ ಏನಾಗಿರ್ತದೆ, ಸೇಮ್ ಆಗಿರ್ತದೆ. ನೆಕ್ಸ್ಟ್ ದ ಮಲ್ಟಿಪ್ಲಿಕೇಶನ್ ಆಫ್ ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ಅಗೇನ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ನೆನಪಿರಲಿ ಏನೋ, ದ ಮಲ್ಟಿಪ್ಲಿಕೇಶನ್ ಆಫ್ ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ಅಗೇನ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ನೆಕ್ಸ್ಟ್ the multiplication of two triangular matrices is again a triangular matrix. It means ಏನಪ್ಪಾ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಪ್ರೊಡಕ್ಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಥವಾ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಎರಡನ್ನು ಪ್ರೊಡಕ್ಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಬರ್ತದೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ದ ಮಲ್ಟಿಪ್ಲಿಕೇಶನ್ ಆಫ್ ಟೂ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ವಿ. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ನಮಗೆ ಗೊತ್ತಿದೆ ಏನಂತ, ಎಲ್ಲಾ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು, ಸೇಮ್ ಆಗಿರ್ಬೇಕು. ಅಂದ್ರೆ ಪ್ರಾಡಕ್ಟ್ ಆಫ್ ಟು ಸ್ಕೇಲರ್ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ ಏನಾಗಿರ್ತದೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಹಾಗಾದ್ರೆ ಸೊ ಕೆಲವೊಂದು ನೋಟ್ಸ್ ನೋಡ್ತಾ ಹೋಗೋಣ. ಸೊ ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್ ಸಚ್ ದಟ್ ಎ ಬಿ ಎಕ್ಸಿಸ್ಟ್, ದೆನ್ ಬಿ ಎ ಮೇ ಆರ್ ಮೇ ನಾಟ್ ಎಕ್ಸಿಸ್ಟ್. ಗೊತ್ತಿದೆ ಅಲ್ವಾ, ದ ಫಸ್ಟ್ ಪ್ರಾಪರ್ಟಿ. ಸೊ ಎ ಬಿ ಎಕ್ಸಿಸ್ಟ್ ಆಗಿದ್ದು ಅಂತಂದ್ರೆ ಸೊ ಬಿ ಎ ಎಕ್ಸಿಸ್ಟ್ ಆಗ್ಬೇಕು ಅಂತ ಏನಿಲ್ಲ. ಇಟ್ ಮೀನ್ಸ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತಂದ್ರೆ ನಂಬರ್ ಆಫ್ ನಂಬರ್ ಆಫ್ ಕಾಲಮ್ಸ್ ಇನ್ ದ ಬಿ ಮ್ಯಾಟ್ರಿಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಇನ್ ದ ಮ್ಯಾಟ್ರಿಕ್ಸ್ ಎ ಆಗಿರ್ತದೆ. ಗೊತ್ತಿದ್ದಲ್ವಾ, ಹಾಗೆ ನಾನು ಹೇಳ್ದಂಗೆ, ಸೊ ದ ಮಲ್ಟಿಪ್ಲಿಕೇಶನ್ ಆಫ್ ಟು ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಇಸ್ ಅಗೇನ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್, ದ ಮಲ್ಟಿಪ್ಲಿಕೇಶನ್ ಆಫ್ ಟು ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಅಗೇನ್ ಡಯಾಗನಲ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿ, ಸೊ ಇನ್ ಕೇಸ್ ಏನಾದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಆಫ್ A1 A2 AN ಇದ್ರೆ ಇಂಟು ಡಯಾಗನಲ್ ಆಫ್ B1 B2 BN ಇದ್ರೆ ಜಸ್ಟ್ ನಾವ್ ಏನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಮಲ್ಟಿಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್, ಸೊ ಈಗ ಎ ಇಸ್ ಈಕ್ವಲ್ಸ್ ಟು 1 0 0 1 ಇದೆ ಅಂತ ಅನ್ಕೊಳ್ಳೋಣ, ಬಿ ಇಸ್ ಈಕ್ವಲ್ಸ್ ಏನಿದೆ, ಸೊ 2 0 0 2 ಇದೆ ಅಂತಂದ್ರೆ ಜಸ್ಟ್ ಇವೆರಡು ಏನ್ ಮಾಡ್ಬೇಕು, ಡಯಾಗ್ನಲ್ ಅಲ್ಲಿರುವಂತ ಎಲಿಮೆಂಟ್ಸ್ ಮಾತ್ರ ಮಲ್ಟಿಪ್ಲೈ ಮಾಡಿ ನಮಗೆ ಆನ್ಸರ್ ಏನ್ ಬರ್ತದೆ, ಸೊ ನಮಗೇನ್ ಬರ್ತದೆ 2 0 0 2 ನೇ ಬರ್ತಾ ಹೋಗ್ತದೆ. ಗೊತ್ತಾಗುತ್ತಲ್ವಾ. ಸೊ ದ ಮಲ್ಟಿಪ್ಲಿಕೇಶನ್ ಆಫ್ ಟೂ ಸ್ಕೇಲರ್ ಮ್ಯಾಟ್ರಿಸಸ್ ಅಗೇನ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ನಾನು ಲಾಸ್ಟ್ ಹೇಳಿದೆ. ಸೊ ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ನೆಕ್ಸ್ಟ್ ನೋಡಿ ಇದು ಇಂಪಾರ್ಟೆಂಟ್. ಸೊ ಈಗ ಸೊ ಏನ್ ಹೇಳ್ತಿದ್ದೀನಿ, ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ದೆನ್ ಸೊ ಇವೆಲ್ಲ ಪ್ರಾಪರ್ಟೀಸ್ ಬಹಳ ಇಂಪಾರ್ಟೆಂಟ್. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಸೊ ಮ್ಯಾಟ್ರಿಕ್ಸ್ ಎ ಪ್ಲಸ್ ಮ್ಯಾಟ್ರಿಕ್ಸ್ ಬಿ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ. ನಮಗೆ ನಾರ್ಮಲ್ ಆಗಿ ಏನಿದೆ, ಸೊ ನಮ್ಗೆ ಇನ್ ಕೇಸ್ ರಿಯಲ್ ನಂಬರ್ ಇದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರ್ಬಿಡ್ತಿದ್ವಿ. ಬಟ್ ಇಲ್ಲಿ ಮ್ಯಾಟ್ರಿಕ್ಸ್ ಇರೋದ್ರಿಂದ ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಆಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಆಗುತ್ತೆ. ಹಾಗಾದ್ರೆ ಸೊ ಎ ಪ್ಲಸ್
b whole square is equals to a square plus b square plus 2ab ಆಗ್ಬೇಕಪ್ಪ ಅಂದ್ರೆ ಏನಾಗಬೇಕು ಎ ಬಿ ಮತ್ತೆ ಬಿ ಏನಾಗಿರ್ಬೇಕಪ್ಪ ಅಂದ್ರೆ ಕಮ್ಯೂಟ್ ವಿತ್ ಈಚ್ ಅದರ್ ಆಗಿರಬೇಕು ಏನಾಗಿರ್ಬೇಕು ಎ ಬಿ ಮತ್ತೆ ಬಿ ಏನಾಗಿರ್ಬೇಕು ಕಮ್ಯೂಟ್ ವಿತ್ ಈಚ್ ಅದರ್ ಆಗಿದ್ರೆ ಮಾತ್ರನೇ ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಆಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ ನೆಕ್ಸ್ಟ್ ಇನ್ ಕೇಸ್ ಸೊ ಸೆಕೆಂಡ್ ಒನ್ ನೋಡೋಣ ಏನಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ ಮೈನಸ್ ಎ ಬಿ ಮೈನಸ್ ಬಿ ಆಗುತ್ತೆ ಹಾಗಾದ್ರೆ ಹೆಂಗ್ ಎಕ್ಸ್ಪೆಂಡ್ ಮಾಡ್ತೀವಪ್ಪ ಸೊ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಬರ್ಕೊಂಡು ನಾವೇನ್ ಮಾಡ್ತಾ ಹೋಗೋದನ್ನ ಪ್ರಾಡಕ್ಟ್ ಮಾಡಿದಾಗ ಸೊ ವಿ ಗೆಟಿಂಗ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಎ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಬಿ ಮೈನಸ್ ಬಿ ಎ ಆಗುತ್ತೆ ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡಿದಾಗ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಎ ಆಗುತ್ತೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಫ್ ಅಂಡ್ ಓನ್ಲಿ ಇಫ್ ಏನಾಗಿರ್ಬೇಕು ಎ ಅಂಡ್ ಬಿ ಆರ್ ಕಮ್ಯೂಟ್ ವಿತ್ ಅದರ್ ನಮಗೆ ಗೊತ್ತಿದೆ ಏನು ಸೊ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಬಂದು ಕೂಡ ನಾವೇನ್ ಮಾಡ್ಬಿಡ್ತೀವಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀತೀವಿ ಯಾವಾಗ ಸೊ ಎ ಅಂಡ್ ಬಿ ಆರ್ ಎನಿ ರಿಯಲ್ ನಂಬರ್ ಹಾಕಿದ್ರೆ ಎನಿ ಫಂಕ್ಷನ್ಸ್ ಆಫ್ ಎಕ್ಸ್ ಹಾಕಿದ್ರೆ ಬಟ್ ಇಲ್ಲಿ ಎ ಅಂಡ್ ಬಿ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗ್ಲೇಬೇಕಪ್ಪ ಅಂದ್ರೆ ಎ ಅಂಡ್ ಎ ಬಿ ಇಸ್ ಈಕ್ವಲ್ಸ್ ಆಗಿರ್ಬೇಕು ಬಿ ಎ ಆಗಿರಬೇಕು ಓಕೆನಾ ಸೊ ನೆಕ್ಸ್ಟ್ ಏನಿದೆ ಎ ಆಫ್ ಮೈನಸ್ ಬಿ ಸೊ ವಿ ಕ್ಯಾನ್ ರಿಡ್ ಇಟ್ ಆಸ್ ಮೈನಸ್ ಎ ಆಫ್ ಬಿ ಅಂತ ಬರೀಬಹುದು ಅಥವಾ ವಿ ಕ್ಯಾನ್ ರಿಡ್ ಇಟ್ ಆಸ್ ಮೈನಸ್ ಆಫ್ ಎ ಬಿ ಅಂತನೂ ಬರೀಬಹುದು so these are all the properties next so if a is equals to diagonal of d1 d2 d3 and so on dn then a to the power n is equals to diagonal of d to the power n d to the power so again d2 to the power n d3 to the power n and so on dn to the power n ಆಗುತ್ತೆ so ನಾನು ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀನಿ so next property ನೋಡಿ if ab is equals to b pa is equals to a ಆದಾಗ then a square plus b square a square plus b square ಏನಾಗ್ಬಿಡ್ತದೆ a plus b ಆಗ್ತದೆ ನೋಡಿ ಈ ನೋಟೇಷನ್ ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಿಮಗೆ KCET ಅಲ್ಲಿ ಒಂದು ಕ್ವಶನ್ ಕೇಳಿದ್ರು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಲ್ವಾ ಸೊ ನಮಗೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ಡಿನೋಟ್ ಮಾಡ್ತೀವಿ ಸೊ ಎ ಟಿ ಆರ್ ನಾವೇನ್ ಮಾಡ್ತೀವಿ ಎ ಡ್ಯಾಶ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ ಸೊ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ರೋಸ್ ಎಲ್ಲದು ನಾವು ಕಾಲಮ್ ಆಗಿ ಬರೆಯೋದು ಎಲ್ಲಾ ಕಾಲಮ್ಸ್ ನ ರೋ ಆಗಿ ಬರೀತಾ ಹೋಗೋದು ಇದನ್ನೇನಂತ ಕರಿತೀವಿ ನಾವು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತಾ ಹೋಗ್ತೀವಿ ಓಕೆನಾ ಸೊ ನೆಕ್ಸ್ಟ್ ಹಾಗಾದ್ರೆ ವಿಲ್ ಸಿ ದ ಪ್ರಾಪರ್ಟೀಸ್ ಏನಾಗುತ್ತೆ ಸೊ ಟ್ರಾನ್ಸ್ಪೋಸ್ ಆಫ್ ಸೊ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ನಮಗೆ ಏನಾಗುತ್ತೆ ನಾವು ನೋಡಿದ್ವಿ ಎ ಆಗುತ್ತೆ ನೆಕ್ಸ್ಟ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಆಗುತ್ತೆ ಬಿ ಟ್ರಾನ್ಸ್ಪೋಸ್ ಇಂಟು ಏನಾಗುತ್ತೆ ಎ ಟ್ರಾನ್ಸ್ಪೋಸ್ ಅಂತ ಬರೀಬಹುದು ನೋಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೇ ಬರ್ತಾ ಹೋಗ್ತದೆ ನೆಕ್ಸ್ಟ್ ಸೊ ಎ ಪ್ಲಸ್ ಆರ್ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇದೆ ಏನಿದೆ ಎ ಪ್ಲಸ್ ಆರ್ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇದ್ರೆ ವಿ ಕ್ಯಾನ್ ರೇಟ್ ಇಟ್ ಆಸ್ ಎ ಟ್ರಾನ್ಸ್ಪೋಸ್ ಪ್ಲಸ್ ಆರ್ ಮೈನಸ್ ನಾವೆಂತ ಬರೀಬಹುದು ಬಿ ಟ್ರಾನ್ಸ್ಪೋಸ್ ಅಂತ ಬರೀಬಹುದು ಎ ಪ್ಲಸ್ ಆರ್ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇದ್ರೆ ನಾವೆಂತ ಬರೀಬಹುದು ಎ ಟ್ರಾನ್ಸ್ಪೋಸ್ ಪ್ಲಸ್ ಆರ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಬಿಕಾಸ್ ಇಲ್ಲಿ ಏನಾದ್ರೂ ಪ್ಲಸ್ ಇದ್ರೆ ಪ್ಲಸ್ ಬರೀರಿ ಮೈನಸ್ ಇದ್ರೆ ಮೈನಸ್ ತಗೋತಾ ಹೋಗಿ ನೆಕ್ಸ್ಟ್ ಕೆ ಇಂಟು ಎ ಹೋಲ್ ಟ್ರಾನ್ಸ್ಪೋಸ್ ಕೆ ಈ ಸಮ್ ಕಾನ್ಸ್ಟೆಂಟ್ ಸೊ ಹೊರಗಡೆ ಇಟ್ಕೊಂಡ್ರೆ ಏನಾಗುತ್ತೆ ಓನ್ಲಿ ವಿ ಅಪ್ಲೈ ಟ್ರಾನ್ಸ್ಪೋಸ್ ಫಾರ್ ದ ಮ್ಯಾಟ್ರಿಕ್ಸ್ ಓನ್ಲಿ ಸೊ ಎ ಟ್ರಾನ್ಸ್ಪೋಸ್ ಆಗುತ್ತೆ ನೆಕ್ಸ್ಟ್ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ಸ್ ಟು ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ನೋಡಿ ನಮಗೆ ಸಾರಿ ಟ್ರೇಸ್ ಆಫ್ ಎ ಟಿ ಆರ್ ಅಂದ್ರೆ ಇಲ್ಲಿ ಟ್ರೇಸ್ ಸೊ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಮಸ್ಟ್ ಬಿ ಈಕ್ವಲ್ಸ್ ಟು ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಟ್ರಾನ್ಸ್ಪೋಸ್ ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿರುವಂತಹ ಮ್ಯಾಟ್ರಿಕ್ಸ್ ನ ಟ್ರೇಸು ಹಾಗೆ ನಾರ್ಮಲ್ ಆಗಿ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ನ ಟ್ರೇಸು ಏನಾಗಿರ್ತದೆ ಸೇಮ್ ಆಗಿರ್ತದೆ ಅಂತ ಅರ್ಥ ಓಕೆನಾ ಸೊ ನೆಕ್ಸ್ಟ್ ಏನಾಗುತ್ತೆ ಈಗ n ಪ್ರಾಡಕ್ಟ್ ನಂಬರ್ ಆಫ್ ಮ್ಯಾಟ್ರಿಕ್ಸ್ ಇದಾವೆ a1 a2 a3 ಅಂಡ್ ಸೊ ಆನ್ an ಟು ದಿ ಪವರ್ ಟ್ರಾನ್ಸ್ಪೋಸ್ ಇದೆ ನೆಕ್ಸ್ಟ್ ನಂಬರ್ ಇರೋದು ಅದನ್ನ ಉಲ್ಟಾ ಬರ್ಕೊಂತಬೇಕು ಏನು an ಟ್ರಾನ್ಸ್ಪೋಸ್ an ಮೈನಸ್ 1 ಟ್ರಾನ್ಸ್ಪೋಸ್ a3 ಟ್ರಾನ್ಸ್ಪೋಸ್ a2 ಟ್ರಾನ್ಸ್ಪೋಸ್ a1 ಟ್ರಾನ್ಸ್ಪೋಸ್ ಅಂತ ಬರೀತಾ ಹೋಗಬಹುದು ಓಕೆನಾ ಸೊ ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸಸ್ ಸೊ ನೆಕ್ಸ್ಟ್ ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್
ಏನ್ ಹೇಳ್ತಿದ್ದಾರೆ ಲಾಸ್ಟ್ ಟಾಪಿಕ್ ಅಲ್ವಾ. ಸೊ ಸಿಮಿಟ್ರಿಕ್ ಅಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ನಮಗೆ ಆಲ್ರೆಡಿ ಗೊತ್ತಿದೆ. ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು, ಎ ಐ ಜೆ ಇಸ್ ಈಕ್ವಲ್ಸ್ ಟು ಎ ಜೆ ಐ ಫಾರ್ ಆಲ್ ಐ ಜೆ ಫಾರ್ ಆಲ್ ಐ ಜೆ ಅಂತ ಹೇಳಿದೀನಿ. ದಟ್ ಈಸ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ನಮಗೆ ಏನಾಗ್ಬಿಡ್ಬೇಕು ಎ ಆಗ್ಬಿಡ್ಬೇಕು ಅಂತ. ಅದನ್ನ ನಾವೇನಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಈಗ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ನೋಟ್ ಏನಂತದೆ, ಎವ್ರಿ ಯೂನಿಟ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ವಯರ್ ಝೀರೋ ಮ್ಯಾಟ್ರಿಕ್ಸ್ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ನೆನಪಿಟ್ಕೊಳ್ಳಿ, ಎವ್ರಿ ಯೂನಿಟ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ವಯರ್ ಝೀರೋ ಮ್ಯಾಟ್ರಿಕ್ಸ್ ಏನಾಗಿರ್ತದೆ ಯಾವಾಗಲೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ದೆನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಇನ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಎಷ್ಟು ಡಿಫರೆಂಟ್ ಎಲಿಮೆಂಟ್ಸ್ ಇರ್ಬೋದಪ್ಪ ಅಂದ್ರೆ ಎನ್ ಆಫ್ ಎನ್ ಪ್ಲಸ್ ಒನ್ ಬೈ ಟಿ. ಯಾಕಂದ್ರೆ ಇಲ್ಲಿ ನೋಡಿ ಏನಾಗುತ್ತೆ, ಸೊ ಈ ಎಲಿಮೆಂಟ್ ನ ಚೂಸ್ ಮಾಡಿದಾಗ ಹೋದ್ರೆ ಈ ಎಲಿಮೆಂಟ್ ಚೂಸ್ ಆಗುತ್ತೆ, ಈ ಎಲಿಮೆಂಟ್ ಚೂಸ್ ಮಾಡಿದ್ರೆ ಆಟೋಮೆಟಿಕಲಿ ಈ ಎಲಿಮೆಂಟ್ ಚೂಸ್ ಆಗುತ್ತೆ, ಈ ಎಲಿಮೆಂಟ್ ಚೂಸ್ ಮಾಡ್ಕೊಳ್ಳಿ ಆಟೋಮೆಟಿಕಲಿ ಈ ಎಲಿಮೆಂಟ್ ಚೂಸ್ ಆಗುತ್ತೆ. ಹಾಗಾದ್ರೆ ಡಿಫರೆಂಟ್ ಎಲಿಮೆಂಟ್ ಚೂಸ್ ಮಾಡುವಂತ ಅವಶ್ಯಕತೆ ಏನಾಗಿದೆ, ಈ ಡಯಾಗ್ನಲ್ ಎಲಿಮೆಂಟ್ಸ್ ಮತ್ತೆ ಏನಾಗಿದ್ದಾವೆ ಈ ಅಪ್ಪರ್ ಡಯಾಗ್ನಲ್ ಇರುವಂತ ಎಲಿಮೆಂಟ್ಸ್ ಆಗಿರುತ್ತೆ. ನಮಗೆ ಗೊತ್ತಿದೆ ಡಯಾಗ್ನಲ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ, ಎನ್ ಎಲಿಮೆಂಟ್ಸ್ ಇರ್ತವೆ. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ, ಎನ್ ಇಂಟು ಎನ್ ಮೈನಸ್ ಒನ್ ಬೈ ಟು ಎಲಿಮೆಂಟ್ಸ್ ಇರ್ತವೆ. ಅದನ್ನ ನಮಗೆ ಸಮ್ ಮಾಡಿದಾಗ ನಮಗೆ ಏನ್ ಬರುತ್ತೆ, ಎನ್ ಆಫ್ ಎನ್ ಪ್ಲಸ್ ಒನ್ ಬೈ ಟು ಬರ್ತಾ ಹೋಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ ಸ್ಕ್ವೈರ್ ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಆಗಿರಬೇಕು, ಹೌದಲ್ವಾ. ಅಥವಾ ಎ ಐ ಜೆ ಇಸ್ ಈಕ್ವಲ್ಸ್ ಏನಾಗಿರ್ಬೇಕು ಮೈನಸ್ ಎ ಜೆ ಐ ಆಗಿರಬೇಕು. ಓಕೆನಾ. ಹಾಗಾದ್ರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತ, ಆಲ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಆಫ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ಆಲ್ವೇಸ್ ಝೀರೋ ಬಿಕಾಸ್ ಏನಾಗಿರ್ತವೆ ಫಾರ್ ಎನಿ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಎ ಐ ಐ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಐ ಐ ಆಗಿದ್ದಾಗ ನಾವು ಇದನ್ನ ಪ್ರೂಫ್ ಅನ್ನ ನೋಡಿದ್ವಿ. ಅವಾಗ ಏನಾಗುತ್ತೆ, ಸೊ ಎ ಐ ಐ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸೊ ಝೀರೋ ಆಗುತ್ತೆ. ಹಾಗಾದ್ರೆ ಎಲ್ಲಾ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ತವೆ ಝೀರೋ ಆಗಿರ್ತದೆ. ಹಾಗಾದ್ರೆ ಟ್ರೇಸ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಾಗಿರ್ತದೆ ಝೀರೋ ಆಗಿರ್ತದೆ. ಇದು ನೆನಪಿರಬೇಕು. ಏನೋ ಟ್ರೇಸ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ಸ್ ಟು ಝೀರೋ. ಹಾಗಾದ್ರೆ ಟ್ರೇಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಮ್ ಆಫ್ ಆಲ್ ದಿ ಡಯಾಗ್ನಲ್ ಎಲಿಮೆಂಟ್ಸ್ ನಾವೆಂತ ಹೇಳ್ತೀವಿ, ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ವಿಲ್ ಸಿ ದ ಸಮ್ ಆಫ್ ದಿ ಪ್ರಾಪರ್ಟೀಸ್. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದೆನ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಏನೋ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಎ ಇಂಟು ಎ ಟ್ರಾನ್ಸ್ಪೋಸ್ ಆರ್ ಎ ಟ್ರಾನ್ಸ್ಪೋಸ್ ಎ ಆರ್ ಏನಾಗಿರ್ತವೆ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗಿರ್ತವೆ. ವೈ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಮಾತ್ರ ಏನಾಗಿರ್ತದಪ್ಪ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗಿರ್ತದೆ. ನೆನಪಿರಬೇಕು. ಹೇಳ್ತಾರೆ ಇಫ್ ಎ is a square matrix then a plus a transpose and a into a transpose, next a transpose into a are symmetric matrices while a minus a transpose ಏನಾಗಿರ್ತದೆ ಅದು skew symmetric matrices ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇಫ್ ಎ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ ದೆನ್ ಏನಾಗಿರ್ತದೆ, ಸೊ ಎ ಇಸ್ ಏನಾಗಿರ್ಬೇಕು ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ ಆದಾಗ ದೆನ್ ಎ ಅಂಡ್ ಕೆ ಇಂಟು ಎ, ಸೊ ಎ ಟ್ರಾನ್ಸ್ಪೋಸ್ ಎ ಟು ದಿ ಪವರ್ ಎನ್ ಎ ಟು ದಿ ಪವರ್ ಮೈನಸ್ ಒನ್ ಬಿ ಟ್ರಾನ್ಸ್ಪೋಸ್ ಅಂಡ್ ಎ ಇಂಟು ಬಿ ಆರ್ ಆಲ್ಸೋ ಏನಾಗಿರುತ್ತೆ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ ಆಗಿರ್ತವೆ. ಓಕೆನಾ. ಸೊ ಇದೇನಾಗಿದೆ ಇದು ಮೈನಸ್ ಎ ಅಂತ ತಗೊಂಡೋಣ. ವೇರ್ ಎನ್ ಬಿಲಾಂಗ್ಸ್ ಟು ಏನಾಗಿರುತ್ತೆ ನ್ಯಾಚುರಲ್ ನಂಬರ್ ಅಂಡ್ ಕೆ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಈಸ್ ಏನಾಗಿರ್ತದೆ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಏನಾಗಿರ್ತದೆ ಎ ಆಗಿರ್ತದೆ. ಓಕೆನಾ. ರೈಟ್. ನೆಕ್ಸ್ಟ್, so this is also important properties. So if A is a skew symmetric matrix, ನೆನಪಿರಬೇಕು. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇಫ್ ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ದೆನ್ ಸೊ ಎ ಟು ದಿ ಪವರ್ 2n ಅಂತ ಹೇಳ್ತಿದ್ದೀನಿ ಅಂದ್ರೆ ಸೊ ಈ ಒನ್ ಪವರ್ ಇದೆ ಎಲ್ಲಿದೆ, ಸೊ ಇಲ್ಲಿದೆ ಫಸ್ಟ್ ಒನ್ ಏನಿದು ಎ ಟು ದಿ ಪವರ್ 2n. 2n ಅಂದ್ರೆ ಏನು ಮಲ್ಟಿಪಲ್ ಆಫ್ 2 is a symmetric matrix for all n belongs to n ಆಗಿರ್ತದೆ. ನೋಡಿ ಎ ಏನಾದ್ರೂ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹಾಕಿದ್ರೆ, ಎ ಏನಾದ್ರು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹಾಕಿದ್ರೆ, ಸೊ ಆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಸೊ ಆಡ್ ಪವರ್ಸ್, ಸೊ ಆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಾರಿ ಈ ಒನ್ ಪವರ್ಸ್ ಏನಾಗಿರ್ತಪ್ಪ ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೊ ಇನ್ ಕೇಸ್ ಏನಾದ್ರು ಆಡ್ ಪವರ್ಸ್ ಇದ್ರಾಗ ಏನಾಗತ್ತಪ್ಪ ಅಂದ್ರೆ ಅಗೇನ್ ರಿಮೈನಿಂಗ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ.
ಓಕೆನಾ. ಸೊ ನೆಕ್ಸ್ಟ್ ಸಿ ಅನ್ನೋ ತಗೊಳ್ಳೋಣ. ಕೆ ಇಂಟು ಎ ಈಸ್ ಆಲ್ಸೋ, ನಾವೇನಾದ್ರೂ ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಯಾವುದಕ್ಕೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ನಮಗೆ ಏನಾಗಿರುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಹೌದಲ್ವಾ. ನೆಕ್ಸ್ಟ್ ಸೊ ಬಿ ಟ್ರಾನ್ಸ್ಪೋಸ್ ಇಂಟು ಎ ಇಂಟು ಬಿ ಇಸ್ ಆಲ್ಸೋ ಏನಾಗಿರ್ತದೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ. ಸೊ ನಾವು ಇದನ್ನ ಪ್ರೂಫ್ ಕೂಡ ಮಾಡಿದ್ದೀವಿ. ಡಿಪೆಂಡ್ಸ್ ಅಪಾನ್ ಎ ಮ್ಯಾಟ್ರಿಕ್ಸ್ ಮೇಲೆ. ಎ ಈ ಸಿಮೆಟ್ರಿಕ್, ಸೊ ಬಿ ಟ್ರಾನ್ಸ್ಪೋಸ್ ಎ ಬಿ ಏನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ ಅಂತ ಹೇಳಿದೀನಿ. ಇಲ್ಲಿ ಏನಿದೆ, ಎ ಈ ಸ್ಕ್ಯೂ ಸಿಮೆಟ್ರಿಕ್ ಆದಾಗ ಏನಾಗುತ್ತೆ, ಬಿ ಟ್ರಾನ್ಸ್ಪೋಸ್ ಎ ಬಿ ಇಸ್ ಆಲ್ಸೋ ಏನಾಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಗೊತ್ತಿದಲ್ವಾ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಇಫ್ ಎ ಅಂಡ್ ಬಿ ಆರ್ ಟೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್, ಎರಡು ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆದಾಗ, ಸೊ ಎ ಪ್ಲಸ್ ಆರ್ ಮೈನಸ್ ಬಿ, ನೆಕ್ಸ್ಟ್ ಎ ಬಿ ಪ್ಲಸ್ ಬಿ ಎ ಆರ್ ಆಲ್ಸೋ ಏನಾಗಿರ್ತದೆ, ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗಿರ್ತದೆ. ನೆನಪಿರಬೇಕು ಏನೋ, ಸೊ ಎ ಪ್ಲಸ್ ಆರ್ ಮೈನಸ್ ಬಿ, ಎ ಪ್ಲಸ್ ಆರ್ ಮೈನಸ್ ಬಿ, ಸೊ ಎ ಬಿ ಪ್ಲಸ್ ಬಿ ಎ ಆರ್ ಆಲ್ಸೋ ಏನಾಗಿರ್ತದೆ, ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗಿರ್ತದೆ. ನೆಕ್ಸ್ಟ್ ಏನ್ ಮಾಡಿದ್ವಿ ಇಲ್ಲಿ, ಎ ಬಿ ಮೈನಸ್ ಬಿ ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗಿದೆ. ನಾವು ಇದನ್ನ ಪ್ರೂಫ್ ಕೂಡ ಸಾಲ್ವ್ ಮಾಡಿದ್ವಿ ಇಲ್ಲಿ ಥಿಯರಿ ಕ್ಲಾಸ್ ಅಲ್ಲಿ, ಹೌದಲ್ವಾ. ಎ ಅಂಡ್ ಬಿ ಆರ್ ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದ್ದಾಗ ನಾವೇನ್ ಮಾಡಿದ್ವಿ, ಎ ಬಿ ಮೈನಸ್ ಬಿ ಎ ಏನಾಗಿದೆ ಅಂತ ಶೋ ಮಾಡಿದ್ವಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಶೋ ಮಾಡಿದ್ವಿ. ನೆಕ್ಸ್ಟ್ ಸೊ ಎ ಬಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ವೆನ್ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಆಗುತ್ತೆ ಬಿ ಎ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಫಿಫ್ತ್ ನೋಡೋಣ. ಇಫ್ ಎ ಅಂಡ್ ಬಿ ಆರ್ ಟೂ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್, ಏನೋ ಎ ಅಂಡ್ ಬಿ ಆರ್ ಟೂ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್, ದೆನ್ ಸೊ ಎ ಪ್ಲಸ್ ಆರ್ ಮೈನಸ್ ಬಿ, ನೆಕ್ಸ್ಟ್ ಎ ಬಿ ಮೈನಸ್ ಬಿ ಎ ಆರ್ ಏನಾಗಿರುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗಿರ್ತದೆ. ಏನಾಗಿರ್ತದೆ, ಸೊ ಎ ಪ್ಲಸ್ ಆರ್ ಮೈನಸ್ ಬಿ, ಎ ಬಿ ಮೈನಸ್ ಬಿ ಎ ಆರ್ ಏನಾಗಿರ್ತವೆ, ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗಿರುತ್ತೆ. ಓಕೆನಾ. ಸೊ ಅದಲ್ವಾ. ಸೊ ನೆಕ್ಸ್ಟ್ ಒನ್ ನೋಡೋಣ ಏನಿದೆ, ನೆಕ್ಸ್ಟ್ ಎ ಅಂಡ್ ಬಿ ಆರ್ ಟೂ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆದಾಗ ಎ ಬಿ ಪ್ಲಸ್ ಬಿ ಎ ಕೂಡ ಏನಾಗುತ್ತಪ್ಪ ಅಂದ್ರೆ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಗುತ್ತೆ. ನೆಕ್ಸ್ಟ್ ಸೊ ಇಫ್ ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸಿ ಇಸ್ ಎ ಕಾಲಮ್ ಮ್ಯಾಟ್ರಿಕ್ಸ್, ಏನಿದೆ, ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದ್ದು ಸಿ ಇಸ್ ಎ ಕಾಲಮ್ ಮ್ಯಾಟ್ರಿಕ್ಸ್ ಆಗಿದ್ರೆ, ದೆನ್ ಸೊ ಸಿ ಟ್ರಾನ್ಸ್ಪೋಸ್ ಎ ಸಿ ಇಸ್ ಏನಾಗುತ್ತೆ, ಝೀರೋ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೆನಪಿರ್ಲಿ, ಗೊತ್ತಲ್ವಾ. ಇಲ್ಲಿ ಮೆನ್ಷನ್ ಮಾಡಿದರೆ ಸಿ ಈಸ್ ಏನಾಗಿರ್ಬೇಕು, ಕಾಲಮ್ ಮ್ಯಾಟ್ರಿಕ್ಸ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ದ ಲಾಸ್ಟ್ ಒನ್, ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ A can uniquely be expressed as a sum of symmetric and ಏನಂತ ಎಕ್ಸ್ಪ್ರೆಸ್ ಮಾಡಬಹುದು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ನಾವೇನ್ ಮಾಡ್ತಾ ಹೋಗೋದು, ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ಗೊತ್ತಿದೆ ಅಲ್ವಾ. ಸೊ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ನಾವೇನಂತ ಎಕ್ಸ್ಪ್ರೆಸ್ ಮಾಡಬಹುದು, ಸಮ್ ಆಫ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ನಾವೆಂತ ಮಾಡಬಹುದು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಎಕ್ಸ್ಪ್ರೆಸ್ ಮಾಡಬಹುದು. ಹೇಗಪ್ಪ ಅಂದ್ರೆ, ಸೊ ಎ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಪ್ಲಸ್ ಹಾಫ್ ಆಫ್ ಏನಾಗಿರ್ತದೆ, ಎ ಮೈನಸ್ ಎ ಟ್ರಾನ್ಸ್ಪೋಸ್ ಆಗಿರ್ತದೆ. ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇಲ್ಲಿಗೆ ಸಿನಾಪ್ಸಿಸ್ ಮುಗಿದಿದೆ. ಸೊ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. ಓಕೆನಾ. ಸೊ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ನಾವು ಲೆವೆಲ್ 1 ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿಂಪಲ್ ಆಗಿರ್ತವೆ. ಸೊ ಆಮೇಲೆ ನಾವು ಲೆವೆಲ್ 2 ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ ಲೇಟರ್ ಆನ್. ಸೊ ಈಗ ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆನ್ಸರ್. ನಾವೇನ್ ಮಾಡ್ಬೇಕು, ಕರೆಕ್ಟ್ ಆನ್ಸರ್ ನ ಚೂಸ್ ಮಾಡಬೇಕು. ನೋಡಿ, ಕರೆಕ್ಟ್ ಆಗಿ ನಿಧಾನವಾಗಿ ಕ್ವಶನ್ ಓದ್ತಾ ಹೋಗೋಣ. ಸೊ ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಿಲ್ ಟೇಕ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ತಗೊಳ್ಳೋಣ. ಏನ್ ತಗೊಳ್ಳೋಣ, 1 0 0 1 ತಗೊಳ್ಳೋಣ. ಸೊ ದಿಸ್ ಈಸ್ ಏನಾಗಿದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಏನಾಗುತ್ತೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ವಾ. ಹಾಗಾದ್ರೆ ಈ ಆಪ್ಷನ್ ನ ಕೋಡ್ಸ್ ಅಲ್ಲಿ ಇಟ್ಟಿರೋಣ. ಈಗ ಸೆಕೆಂಡ್ ಆಪ್ಷನ್ ಬಿ ಬರೋಣ. ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಸೊ 4 0 0 4 ಅಂತ ತಗೊಂಡೆ, ಇಟ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬಟ್ ಇಟ್ ಇಸ್ ನಾಟ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹಾಗಾದ್ರೆ ಆಪ್ಷನ್ ಬಿ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್, ಎವ್ರಿ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಇಫ್ ಐ ಟೇಕ್ ಎ ಇಸ್ ಈಕ್ವಲ್ಸ್ ಟು 1 5 0 0, then this is the diagonal matrix but it is not identity matrix. So option C ಕೂಡ ಎಲಿಮಿನೇಟ್ ಆಯಿತು. ನೆಕ್ಸ್ಟ್, a square matrix
ಹೂಸ್ ಈಚ್ ಎಲಿಮೆಂಟ್ ಈಸ್ ಒನ್ ಅಂತ ಹೇಳ್ತೀನಿ. ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕು, ಒನ್ ಒನ್ ಆಗಿರ್ಬೇಕು. ಹೆಂಗೆ, ಒನ್ 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 ಆಗಿದ್ರೆ ಈಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ರಾಂಗ್. ಏನಿರ್ಬೇಕು, 1 0 0 1 ಇರಬೇಕು. ಈ ಆಪ್ಷನ್ ಕೂಡ ರಾಂಗ್ ಆಯ್ತು. ಹಾಗಾದ್ರೆ ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನಾನು ಒಂದ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನಿದೆ, ಡಯಾಗೋನಲ್ ಮ್ಯಾಟ್ರಿಕ್ಸ್ ಇದೆ. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ನಾವೇನ್ ಡಿಫೈನ್ ಮಾಡಿದ್ವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅನ್ನ ಡಿಫೈನ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ನಾವೇನ್ ಮಾಡ್ತಾ ಹೋದ್ವಿ, ಡಿಫೈನ್ ಮಾಡ್ತಾ ಹೋದ್ವಿ. ಹಾಗಾದ್ರೆ ನೋಡಿ, ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್, every scalar matrix is a diagonal matrix, but converse ಏನಾಗಲ್ಲ, need not be true. ನೆನಪಿರ್ಬೇಕು. ಸೊ ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಗೇನ್, ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್, ಬಟ್ ಕನ್ವರ್ಸ್ ಏನಾಗಲ್ಲ, ಟ್ರೂ ಆಗಲ್ಲ. ಸೊ ಬಿಕಾಸ್, ಸೊ ದೀಸ್ ಆರ್ ದಿ ಎಕ್ಸಾಂಪಲ್. ಈ ಎಕ್ಸಾಂಪಲ್ಸ್ ನಾವೇನಂತ ಕರಿತೀವಪ್ಪ ಅಂದ್ರೆ ಕೌಂಟರ್ ಎಕ್ಸಾಂಪಲ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ? ರೈಟ್, ವಿಲ್ ಮೂವ್ ದ ನೆಕ್ಸ್ಟ್ ಕ್ವಶನ್. A square matrix A is equals to Aij of n by n is called lower triangular matrix ಅಂತ ಹೇಳ್ತಾ ಇದ್ದೀನಿ. ಸೊ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ನಾವು ನೋಡಿದ್ವಿ, ಎರಡು ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅನ್ನ ನೋಡಿದ್ವಿ. ಏನಾಗೆ, ಸೊ ನಾವು ನೋಡಿದ್ವಿ ಎಕ್ಸ್ ಎಕ್ಸ್ ಎಕ್ಸ್, ಸೊ 0 x x, ಅದಲ್ವಾ, 0 0 x ಅನ್ನ ನೋಡಿದ್ವಿ. ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ ನೋಡಿದ್ವಿ, ಹೇಗಿತ್ತು, ಸೊ 0 x, ಸಾರಿ ಎಕ್ಸ್ ಇತ್ತಲ್ವಾ, ಸೊ 0 0, ಸೊ ಹಿಯರ್ ಎಕ್ಸ್ 0 x x x ಇತ್ತು. ರೈಟ್. ಸೊ ಇಲ್ಲೆಲ್ಲ ನೋಡಿದಾಗ ಏನಾಗಿತ್ತು, ಐ ಈಸ್ ಐ, ಸೊ a1, ದಿಸ್ ಇಸ್ a11 a12 ಇತ್ತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಐ ಈಸ್ ಲೆಸ್ ದ್ಯಾನ್ 2 ಆಗ್ತಾ ಇದೆ. ಅಂದ್ರೆ ಏನಾಗ್ತದೆ, ಐ ಈಸ್ ಲೆಸ್ ದ್ಯಾನ್ ಜೆ ಆಗುತ್ತೆ. ಇದನ್ನ ನಾವೆಂತ ಕರಿತೀವಿ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ ಅಂತ ಹೇಳಿದೆ. ಸೊ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ಏನಿದೆ, a12 a13 ಅಂದ್ರೆ ಐ ಈಸ್ ಲೆಸ್ ದ್ಯಾನ್ ಜೆ ಇದ್ದಾಗ ಏನಾಗ್ತಾ ಹೋಗ್ತವೆ, 0 ಆಗ್ತಾ ಹೋಗ್ತವೆ. ಹಾಗಾದ್ರೆ ಫಾರ್ ದಿಸ್ ಆಪ್ಷನ್, ಸೊ ಅದೇನಾಗ್ಬೇಕು, ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಐ ಮಸ್ಟ್ ಬಿ ಏನಾಗಿರ್ಬೇಕು, ಲೆಸ್ ದ್ಯಾನ್ ಜೆ ಆಗಿರ್ಬೇಕು. ನೋಡಿ, ಡೆಫಿನೇಷನ್ ಕೂಡ ಅವ್ರು ಏನ್ ಮಾಡಿದ್ದಾರೆ, ಒಂದು ಆಪ್ಷನ್ಸ್ ಆಗಿ ಫ್ರೇಮ್ ಮಾಡಿದ್ದಾರೆ. ಸೊ ಈ ಕ್ವಶನ್ಸ್ ಕೂಡ ನಿಮಗೆ KCET ಅಲ್ಲಿ ಕೇಳಿದ್ರು. ಓಕೆನಾ? ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಫ್ A and B are any two square matrices of the same order such that AB is equals to A, BA is equals to B, then A square plus B square is always equals to, ಡೈರೆಕ್ಟ್ಲಿ ನಾವೇನ್ ಮಾಡ್ಬೋದು, ಆಪ್ಷನ್ A plus B ಅಂತ ಹೇಳ್ಬಿಡ್ಬೋದು. ಯಾಕೆ, ಸೊ ನಾನು ನಿಮಗೆ ಇಲ್ಲಿ ಹಿಂಟ್ ಕೊಟ್ಟಿದ್ದೀನಿ. ಎಲ್ಲಿದೆ, ಸೊ ಇಲ್ಲಿದೆ ನೋಡಿ, ಯಾವುದು, ಸೊ ಫಿಫ್ತ್ ಒನ್. ಇಫ್ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಆಗಿತ್ತು, ನೆಕ್ಸ್ಟ್ ಅಂಡ್ ಬಿ ಎ ಇಸ್ ಈಕ್ವಲ್ಸ್ ಟು ಎ ಆಗಿದ್ರೆ, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಾವೆಂತ ಬರ್ಬಿಡ್ಬೋದು, ಎ ಪ್ಲಸ್ ಬಿ ಅಂತ ಬರ್ಬಿಡಬಹುದು. ಗೊತ್ತಿದೆ ಅಲ್ವಾ? ಸೊ ಸಿಂಪಲ್ ಆಗಿ ನಮಗೆ ಆನ್ಸರ್ ಬರ್ತಾ ಹೋಗ್ತದೆ. ನೋಡಿ, ಈ ಕ್ವಶನ್ ನಿಮಗೆ KCET ಅಲ್ಲಿ ಸೊ 1996 ಅಲ್ಲಿ ಈ ಕ್ವಶನ್ ಕೇಳಿದ್ರೆ ನಮಗೆ ಆಪ್ಷನ್ ಗೊತ್ತಿತ್ತು. ಸೊ ಟಕ್ ನಾವೇನ್ ಮಾಡ್ಬಿಡ್ತೀವಿ, ಒಂದೇ ಒಂದು ಮಿನಿಟ್ ಅಲ್ಲಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ಬಿಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಲೆಟ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಥೀಟಾ sin theta into cos theta. Next, cos theta into sin theta sin square theta. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಕಾಸ್ ಸ್ಕ್ವೇರ್ 5 sin 5 cos theta ಫಸ್ಟ್ ರೋ ಅಲ್ಲಿ, ಸೆಕೆಂಡ್ ರೋ ಏನ್ ಕೊಟ್ಟಿದ್ದಾರೆ, cos 5 sin 5 into sin square 5 ಕೊಟ್ಟಿದ್ದಾರೆ. ದೆನ್ ಎ ಬಿ ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ನೋಡೋಣ. ಸೊ ಈಗ ನಾವೇನ್ ತಗೊಳ್ಳೋಣ, ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ಬೇಕು ನಮಗೆ, ಹೌದಲ್ವಾ? ಪ್ರಾಡಕ್ಟ್ ಬೇಕು. ಸೊ ಎ ಬಿ ಇಸ್ ಈಕ್ವಲ್ಸ್ ಟು, ಸೊ ಎ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ ನಮಗೆ, ಸೊ ಕಾಸ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಕಾಸ್ ಥೀಟಾ ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಕೊಟ್ಟಿದ್ದಾರೆ, ಅದಲ್ವಾ? ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ, ಕಾಸ್ ಸ್ಕ್ವೇರ್ 5 ಅದಲ್ವಾ? ಈಗ ನಾವೇನ್ ಮಾಡೋಣ, ಎ ಬಿ ಫೈಂಡ್ ಔಟ್ ಮಾಡೋಣ. ನಾವೇನ್ ಮಾಡ್ತೇವೆ, ಬೇಗ ಅಂದ್ರೆ ಏನ್ ಮಾಡ್ಬೇಕು, ಸೊ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಏನ್ ಬರ್ತದೆ, ಸೊ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ 5 ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ಗೆ. ಸೊ ಏನಾಗುತ್ತೆ ಈಗ, ಪ್ಲಸ್
ಸೊ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೆಕ್ಸ್ಟ್ ಏನ್ ಬರುತ್ತೆ, ಸೊ ಕಾಸ್ 5 ಇಂಟು ಸೈನ್ 5 ಬರ್ತದೆ ಹೌದಲ್ವಾ. ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ಹೌದಲ್ವಾ. ಸೊ ದಿಸ್ ಮಸ್ಟ್ ಬಿ ಈಕ್ವಲ್ಸ್ ಏನಾಗುತ್ತೆ 0 0 ಆಗುತ್ತೆ ನೋಡೋಣ. ಸೊ ನಾನು ನಿಮಗೆ ಆಮೇಲೆ ಲಾಸ್ಟ್ ಡೈರೆಕ್ಟ್ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಆಗುತ್ತೆ, ಸೊ ಸೆಕೆಂಡ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಕಾಸ್ ಸ್ಕ್ವೇರ್ ಟೀಟಾ ಹೌದಲ್ವಾ. ಕಾಸ್ ಸ್ಕ್ವೇರ್ ಟೀಟಾ ಇಂಟು ಏನಾಗುತ್ತೆ, ಸೊ ಸೈನ್ 5 ಕಾಸ್ 5 ಪ್ಲಸ್ ಏನಾಗುತ್ತೆ, ಸೊ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಇಂಟು ಏನಾಗುತ್ತೆ ಸೈನ್ ಸ್ಕ್ವೇರ್ 5 ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಏನಿದೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಸೊ ಇಂಟು ಕಾಸ್ ಸ್ಕ್ವೇರ್ 5 ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ ಸೈನ್ ಸ್ಕ್ವೇರ್ ಟೀಟಾ ಇಂಟು ಏನಾಗುತ್ತೆ, ಸೊ ಕಾಸ್ 5 ಇಂಟು ಏನಾಗುತ್ತೆ ಸೈನ್ 5 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗೋಣ, ಸೊ ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. ಸೊ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಸೊ ಇಂಟು ಏನ್ ಬರ್ತೀವಿ ಸೈನ್ 5 ಇಂಟು ಕಾಸ್ 5 ಪ್ಲಸ್ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೇಕು, ಸೊ ಸೈನ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಏನಾಗುತ್ತೆ 5 ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಸೊ ನಾವೇನ್ ಮಾಡಬಹುದಪ್ಪ ನೋಡ್ತಾ ಹೋಗಿದ್ದೀನಿ, ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಹೇಗೆ, ಇನ್ ಕೇಸ್ ಎಲ್ಲಾ ಟರ್ಮ್ ಅಲ್ಲಿ ನೋಡಿ, ಇಲ್ಲಿ ಏನಿದೆ ಕಾಸ್ ಸ್ಕ್ವೇರ್ ಟೀಟಾ ಕಾಸ್ 5 ಇದೆ. ಸೊ ಇದರಲ್ಲಿ ಕಾಸ್ ಟೀಟಾ ಕಾಸ್ 5 ಇದೆ. ಐ ವಿಲ್ ಟೇಕ್ ಹಿಯರ್ ಕಾಸ್ ಟೀಟಾ ಕಾಸ್ 5 ಆಸ್ ಎ ಕಾಮನ್ ಔಟ್. ಸೊ ಕಾಮನ್ ಔಟ್ ತಗೋದ್ರೆ ನಮಗೆ ಏನ್ ಉಳಿದಿದೆ, ಕಾಸ್ ಟೀಟಾ ಇಂಟು ಸೊ ಕಾಸ್ 5 ಸೊ ಪ್ಲಸ್ ಏನ್ ಉಳಿದಿದೆ, ಈಗ ಏನ್ ಉಳಿದಿದೆ, ಸೊ ನಮಗೆ ಏನು ಉಳಿದಿದೆ ಸೈನ್ ಟೀಟಾ. ಸೊ ಕಾಸ್ ಟೀಟಾ ಕಾಸ್ 5 ನಮಗೆ ಏನಾಗುತ್ತೆ ಸೈನ್ 5 ಬಂದ್ಬಿಡ್ತದೆ. ಬೇಕಾದ್ರೆ ನೀವು ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಈಸಿ ಕೋಸ್ಟ್ ಏನ್ ಕೊಟ್ಟಿದ್ದಾರೆ 0 ಅಂದ್ರೆ 0 0 0 0 ಅಂತ ತಗೊಳ್ತಾ ಹೋಗೋಣ. ಓಕೆನಾ. ಅಗೇನ್ ಇದರಲ್ಲಿ ಕೂಡ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಇದೆ, ಇಲ್ಲಿ ಸೈನ್ ಸ್ಕ್ವೇರ್ 5 ಇದೆ. ವಿ ಕ್ಯಾನ್ ಟೇಕ್ ಕಾಸ್ ಟೀಟಾ ಸೊ ಸೈನ್ 5 ಆಸ್ ಎ ಕಾಮನ್ ಔಟ್. ಏನಾಗುತ್ತೆ ಈಗ ನಮಗೆ ಉಳಿದಿರೋದೇನೋ, ಸೊ ಹಿಯರ್ ಕಾಸ್ ಟೀಟಾ ಸೊ ಮತ್ತೆ ಉಳಿದಿದೆ ಕಾಸ್ 5 ಉಳಿದಿದೆ. ಸೊ ಇಲ್ಲಿ ಏನು ಉಳಿದಿದೆ, ಸೊ ಸೈನ್ ಟೀಟಾ ಇಂಟು ಸೈನ್ 5 ಉಳಿದಿದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಕಾಸ್ ಸ್ಕ್ವೇರ್ 5 ಇದೆ, ಸೈನ್ ಸ್ಕ್ವೇರ್ ಟೀಟಾ ಇದೆ. ಹಾಗಾದ್ರೆ ಕಾಸ್ 5 ಇಂಟು ಸೈನ್ ಟೀಟಾ ಕಾಮನ್ ಔಟ್ ತಗೊಳ್ಳೋಣ. ಸೊ ಏನ್ ಉಳಿದಿದೆ ಈಗ, ಸೊ ಇಲ್ಲಿ ಏನ್ ಉಳಿದಿದೆ ವಿ ಆರ್ ಗೆಟಿಂಗ್ ಸೊ ಕಾಸ್ ಥೀಟಾ ಇಂಟು ಏನ್ ಉಳಿದಿದೆ, ಸೊ ಐ ಆಮ್ ಟೇಕಿಂಗ್ ಇಲ್ಲಿ ಏನಿದೆ ಕಾಸ್ ಸ್ಕ್ವೇರ್ 5 ಇದೆ, ಅಗೇನ್ ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಇದೆ. ಸೊ ಕಾಸ್ 5 ಕಾಮನ್ ಔಟ್ ತಗೊಳ್ತಾ ಇದ್ದೀನಿ, ಅಗೇನ್ ಸೈನ್ ಸ್ಕ್ವೇರ್ ಕಾಮನ್ ಔಟ್ ತಗೊಳ್ತಾ ಇದ್ದೀನಿ. ಸೊ ನಮಗೆ ಏನ್ ಉಳಿದಿದೆ ಇಲ್ಲಿಗ ಕಾಸ್ ಥೀಟಾ, ಸೊ ಕಾಸ್ ಥೀಟಾ ಉಳಿದಿದೆ. ಅಗೇನ್ ಸೈನ್ ಥೀಟಾ ಕಾಮನ್ ನೋಡಿದ್ರೆ ಸೊ ವಿ ಗೆಟಿಂಗ್ ಕಾಸ್ 5 ಉಳಿದಿದೆ ಪ್ಲಸ್ ಇಲ್ಲಿ ಉಳಿದಿದೆ ಸೊ ಸೈನ್ ಥೀಟಾ ಸೈನ್ 5 ಉಳಿದಿದೆ ಹೌದಲ್ವಾ. ಅದೇ ರೀತಿಯಾಗಿ ಇಲ್ಲಿ ಏನಿದೆ ಸೈನ್ ಸ್ಕ್ವೇರ್ ಟೀಟಾ ಇದೆ, ಸೈನ್ ಸ್ಕ್ವೇರ್ 5 ಇದೆ. ಐ ವಿಲ್ ಟೇಕ್ ಸೈನ್ ಥೀಟಾ ಸೈನ್ 5 ಆಸ್ ಎ ಕಾಮನ್ ಔಟ್. ಸೊ ನೆಕ್ಸ್ಟ್ ಏನ್ ಉಳಿದಿದೆ ನಮಗೆ ಇಲ್ಲಿ ಕಾಸ್ ಥೀಟಾ ಸೊ ಕಾಸ್ 5 ಪ್ಲಸ್ ಇಲ್ಲಿ ಉಳಿದಿದೆ ಸೈನ್ ಥೀಟಾ ಸೈನ್ 5 ಉಳಿದಿದೆ ಹೌದಲ್ವಾ. ಸೊ ನೋಡಿ, ನಾವು ಇದಿಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವ್ ಇನ್ ಕೇಸ್ ಏನಾದ್ರು ಒಂದು ರೋ ಅಲ್ಲಿ ನಾವು ಪ್ರೊಡಕ್ಟ್ ಮಾಡ್ಕೊಂಡು ಈಕ್ವಲ್ಸ್ ಟು 0 ಮಾಡ್ಕೊಂಡ್ಬಿಟ್ರೆ ನಮಗೆ ಆನ್ಸರ್ ಬಂದ್ಬಿಡ್ತದೆ. ಹಾಗಾದ್ರೆ ನಾವೇನ್ ಮಾಡ್ತಾ ಇದೀನಿ ಈಗ, ಸೊ ನಮಗೆ ಕಾಸ್ ಟೀಟಾ ಕಾಸ್ 5 ಪ್ಲಸ್ ಸೈನ್ ಟೀಟಾ ಸೈನ್ 5 ಅಂತ ಬರ್ಬಿಡ್ಬೋದು, ಕಾಸ್ ಆಫ್ ಟೀಟಾ ಮೈನಸ್ 5 ಅಂತ ಬರ್ಬಿಡಬಹುದು. ಹಾಗಾದ್ರೆ ನಮಗೆ ಏನ್ ಬರುತ್ತೆ, therefore ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಟೇಕ್ ಕಾಸ್ ಟೀಟಾ ಇಂಟು ಕಾಸ್ 5 ಸೊ ಆಫ್ ಇದೇನ್ ಬರಿಬಹುದು ಕಾಸ್ ಆಫ್ ಟೀಟಾ ಮೈನಸ್ 5 ಇಸ್ ಈಕ್ವಲ್ಸ್ ಅಂತ ಬರಿಬಹುದು 0 ಬರಿಬಹುದು. ಐದರ್ ಕಾಸ್ ಟೀಟಾ ಇಂಟು ಕಾಸ್ 5 ಇಸ್ ಈಕ್ವಲ್ಸ್ ಟು 0 ಆಗಬೇಕು. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಸೊ ವಿ ಆರ್ ಗೆಟಿಂಗ್ ಏನಾಗುತ್ತೆ ಕಾಸ್ ಟೀಟಾ ಮೈನಸ್ ಕಾಸ್ 5 ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಕಾಸ್ ಟೀಟಾ ಯಾವಾಗಪ್ಪ 0 ಆಗ್ತದಪ್ಪ ಅಂದ್ರೆ ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು n ಪ್ಲಸ್ 1 ನಮಗೆ ಎಲ್ಲರೂ ಗೊತ್ತಿದೆ π/2 ಹೌದಲ್ವಾ. ಸೊ ವೇರ್ n ಬಿಲಾಂಗ್ಸ್ ಟು ಇಂಟಿಜರ್. ಹಾಗಾದ್ರೆ ನಮಗೆ ಟೀಟಾ ವ್ಯಾಲ್ಯೂ ನಮಗೆ ಏನ್ ಬರ್ತದೆ, therefore ಇಲ್ಲೇ ಬರ್ದ್ಬಿಡೋಣ, therefore ಟೀಟಾ ಇಸ್ ಈಕ್ವಲ್ಸ್ ಏನಾಗುತ್ತೆ 2n ಪ್ಲಸ್ 1 ಸೊ π/2 ಸೊ ಪ್ಲಸ್ ಸಾರಿ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ನಮ್ಗೆ ಏನ್ ಬರ್ತಾ ಹೋಗ್ತದೆ 5 ಬರುತ್ತೆ. ವೇರ್ n ಇಸ್ ಈಕ್ವಲ್ಸ್ ಟು 0 1 2 3 ಆನ್ ಆಗುತ್ತೆ. ಹಾಗಾದ್ರೆ ಸೊ ಎಲ್ಲಿದೆ ಆಪ್ಷನ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಟೀಟಾ ಇಸ್ ಈಕ್ವಲ್ಸ್ ಟು 5 ಆಫ್ 2n ಪ್ಲಸ್ 1 π/2 ಸೊ ವೇರ್ n ಇಸ್ ಈಕ್ವಲ್ಸ್ ಏನಾಗುತ್ತೆ 0 1 2 ಆಗಿದೆ. ಓಕೆನಾ. ಸೊ ರೈಟ್, ನೆಕ್ಸ್ಟ್ ಒನ್ ನೋಡಿ, ಈ ಕ್ವಶನ್ ಬಹಳ ಇಂಪಾರ್ಟೆಂಟ್. If a is equals to 1 1 0 2 then a to the power 8 minus 2 to the power 8 of a minus I is equals to 0 ಅಂತ ಕೊಟ್ಟಿದ್ದಾರೆ. ಹೇಗಪ್ಪ ಇದನ್ನ ಫೈಂಡ್ ಮಾಡೋದು?
ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಬರುತ್ತೆ. ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಪೊಲಿನಾಮಿಯಲ್ ಅಂತ ಹೇಳ್ತಾ ಇರ್ತೀವಿ. ಏನ್ ಮಾಡ್ತಾ ಹೋಗ್ತದೆ? ಸೊ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನ್ ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಸ್ಯಾಟಿಸ್ಫೈಸ್ ಇಟ್ಸ್ ಓನ್. ಸೊ ಏನಪ್ಪಾ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಪೊಲಿನಾಮಿಯಲ್. ಹಾಗಾದ್ರೆ 2 by 2 ಮ್ಯಾಟ್ರಿಕ್ಸ್ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಪೊಲಿನಾಮಿಯಲ್ ಏನಪ್ಪಾ ಅಂತಂದ್ರೆ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಸೊ ಟ್ರೇಸ್ ಆಫ್ ಎ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 0. ನಿಮಗೆ ಇದು ನೆನಪಿರಬೇಕು. ನಾ ಇದನ್ನ ಇನ್ ಡೀಟೇಲ್ ಆಗಿ ನಾವೆಲ್ಲಿ ನೋಡೋಣ, ಡಿಟರ್ಮಿನೆಂಟ್ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗೋಣ. ಅಲ್ಲಿ ಇನ್ನೂ ಕ್ವಶನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೇವೆ, ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಎಕ್ಸ್ ಸ್ಕ್ವಯರ್ ಮೈನಸ್ ಟ್ರೇಸ್ ಆಫ್ ಎ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 0 ಆಗಿರಬೇಕು. ಸೊ ದಿಸ್ ಈಸ್ ದ ಸೊ ಕ್ಯಾರೆಕ್ಟರಿಸ್ಟಿಕ್ ಪೊಲಿನಾಮಿಯಲ್ ಫಾರ್ ಯಾವುದಕ್ಕೆ? 2 by 2 ಆರ್ಡರ್ಡ್ ಮ್ಯಾಟ್ರಿಕ್ಸ್ಗೆ. ಹಾಗಾದ್ರೆ ಇದಕ್ಕೆ ಏನಾಗತ್ತಪ್ಪ? ಸೊ ನಮಗೆ ಇಲ್ಲಿ ನೋಡೋಣ, ಎಕ್ಸ್ ಪ್ಲಸ್ ನಾವೇನ್ ಬರಿತೀವಿ? ಎ ನ ಬರಿತಾ ಹೋಗ್ತೀವಿ. ಹಾಗಾದ್ರೆ therefore ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಏನಾಗುತ್ತೆ? ಎ ಅಂದ್ರೆ ಏನಾಗುತ್ತೆ ಇಲ್ಲಿ? ಎ ಸ್ಕ್ವೇರ್ ಮೈನಸ್ ಸೊ ಟ್ರೇಸ್ ಆಫ್ ಏನಾಗುತ್ತೆ? 1 ಪ್ಲಸ್ 2 ಏನಾಗುತ್ತೆ ಇಲ್ಲಿ? 3a. ಸೊ ಡಿಟರ್ಮಿನೆಂಟ್ ನಾವು ನೋಡಿದ್ವಿ, ಡಿಟರ್ಮಿನೆಂಟ್ ಫೈಂಡ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ 1 into 2 ಮಾಡಿದಾಗ ನಮಗೆ 2 ಬರ್ತದೆ. ನಾವೇನ್ ಬರ್ತೀವಿ? ಸೊ ಪ್ಲಸ್ 2 ಇಂಟು ನಾವೇನ್ ಬರೋಣ ಇಲ್ಲಿ? ಐ ಬರೋಣ ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ನಮಗೆ ಏನಾಗುತ್ತೆ? ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಸೊ 3a ಪ್ಲಸ್ 2i ಆಗುತ್ತೆ. ಹೌದಲ್ವಾ? ಸೊ ನಮಗೆ ಎ ಸ್ಕ್ವೇರ್ ಏನ್ ಬರ್ತಾ ಹೋಗ್ತದೆ? ಸೊ 3i ಮೈನಸ್ ಏನಾಗುತ್ತೆ? 2i ಬರ್ತಾ ಹೋಗ್ತದೆ. ನಮಗೆ ಬೇಕಾಗಿರೋದು ಏನು? 2 to the power 8 ಬೇಕಾಗಿದೆ ನಮಗೆ. ಹೌದಲ್ವಾ? ಸೊ ನಮಗೆ ಏನ್ ಬೇಕಾಗಿದೆ? 2 to the power 8 ಸಾರಿ 8 to the power 8 ಬೇಕಾಗಿದೆ. ಹಾಗಾದ್ರೆ ಏನ್ ಮಾಡಬಹುದು? ಸೊ ಏನ್ ಮಾಡೋಣ? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ಏನ್ ಮಾಡ್ತೀನಿ? ಅಗೇನ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು a to the power 4 ಆಗುತ್ತೆ. ಹಾಗಾದ್ರೆ ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಸೊ ಎ ಸ್ಕ್ವೇರ್ ಇದೇನಾಗುತ್ತೆ ಇಲ್ಲಿ? 9a ಸ್ಕ್ವೇರ್. ಹೌದಲ್ವಾ? ಸೊ ಪ್ಲಸ್ ನಾವೆಂತ ಬರೀಬಹುದು? 4i ಸ್ಕ್ವೇರ್. ಐ ಸ್ಕ್ವೇರ್ ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಸೊ ಏನಾಗುತ್ತೆ ಈಗ? ಸೊ 3 2s are 6, 6 2s ನಮಗೆ ಏನಾಗುತ್ತೆ? 12 ಬರುತ್ತೆ. ಸೊ ನಾವೇನ್ ಬರೀಬಹುದು? ಸಾರಿ ಮೈನಸ್ ಅಲ್ವಾ ಇದು? ಮೈನಸ್ 2a ಆಗುತ್ತೆ. ಸೊ ನಮ್ಗೆ ಏನಾಗುತ್ತೆ? ಸೊ ಮೈನಸ್ ಸೊ ವಿಕೆಟಿಂಗ್ ಏನಾಗುತ್ತೆ? 12a ಬರ್ತಾ ಹೋಗ್ತದೆ. ಹಾಗಾದ್ರೆ ಎ ಪ್ಲಸ್ ಅಲ್ಲಿ ನಾವೇನ್ ಬರೆಯೋಣ? a to the power 4 9 ಆಫ್ ಎ ಪ್ಲಸ್ ಅಲ್ಲಿ ನಾವೇನ್ ಬರೀಬಹುದು? ಸಾರಿ ಎ ಸ್ಕ್ವೇರ್ ಪ್ಲಸ್ ಅಲ್ಲಿ ಎಂತ ಬರೀಬಹುದು? 3a ಮೈನಸ್ 2i ಅಂತ ಬರ್ಕೊಳ್ಬಹುದು. ಪ್ಲಸ್ ರಿಮೈನಿಂಗ್ ಏನ್ ಬರ್ತದೆ? 4i ಮೈನಸ್ 12i. ನಮಗೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ a to the power 4 ನಮಗೆ ಏನ್ ಬರ್ತದಪ್ಪ ಅಂದ್ರೆ ಸೊ 15a ಮೈನಸ್ 14i ಬರ್ತಾ ಹೋಗ್ತದೆ. ಗೊತ್ತಾಗ್ತಿದೆ ಅಲ್ವಾ? ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಸೊ 27a ಬರ್ತದೆ. 27a ಮೈನಸ್ 12a ಮಾಡಿದ್ರೆ ನಮಗೆ ಏನ್ ಬರುತ್ತೆ? 15a ಬರುತ್ತೆ. ಸೊ 9 2 18, 18i ಅಲ್ಲಿ 4i ಹೋದ್ರೆ ನಮಗೆ ಎಷ್ಟು ಬರುತ್ತೆ? 14i ಬರ್ತಾ ಹೋಗ್ತದೆ. ಈಗ ಏನ್ ಮಾಡೋಣ? ನಮಗೆ a to the power 8 ಬೇಕಾಗಿದೆ. ಅಗೇನ್ ರೈಸಿಂಗ್ ದ ಪವರ್ ಬೈ 2. ಸೊ a to the power 8 is equals to 15a ಮೈನಸ್ 14i ಏನಾಗುತ್ತೆ? ಹೋಲ್ ಸ್ಕ್ವೇರ್ ಆಗುತ್ತೆ. ಅಗೇನ್ ನಾವೇನ್ ಮಾಡ್ತೀವಿ? 15 ಮೈನಸ್ a. ಸೊ ಅಗೇನ್ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ a to the power 8. ಸೊ 15 ಸ್ಕ್ವೇರ್ ನಮಗೆ ಏನ್ ಬರ್ತಾ ಹೋಗುತ್ತದೆ? ಸೊ 225 ಇಂಟು a ಸ್ಕ್ವೇರ್. ನೆಕ್ಸ್ಟ್ 14i ನಾವು ಏನಾದ್ರು ಸೊ ಸ್ಕ್ವೇರ್ ಮಾಡಿದಾಗ ನಮ್ಗೇನ್ ಬರ್ತದೆ? 196 ಇಂಟು ಐ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ ಮೈನಸ್ 15 ಇಂಟು 14 ಇಂಟು 2 ಮಾಡಿದಾಗ ಸೊ ವಿ ಗೆಟಿಂಗ್ 420 ಇಂಟು ಎ ಬರ್ತಾ ಹೋಗ್ತದೆ. ಹಾಗಾದ್ರೆ ಅಗೇನ್ ಸೊ ನಮಗೆ ಎ ಸ್ಕ್ವೇರ್ ಅಂದ್ರೆ ಏನ್ ಗೊತ್ತಿದೆ? 225 ಆಫ್ ಎ ಸ್ಕ್ವೇರ್ ಅಂದ್ರೆ ಏನಿದೆ? ಸೊ 3a ಮೈನಸ್ 2i ಅಂತ ಗೊತ್ತಿದೆ. ಪ್ಲಸ್ 196i ಮೈನಸ್ ಸೊ 420a ಮಾಡಿದಾಗ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ a to the power 8 is equals to so we getting so 255a ಮೈನಸ್ ಸೊ 254 ನಮ್ಗೆ ಏನ್ ಬರುತ್ತೆ? ಐ ಬರ್ತದೆ. ಹಾಗಾದ್ರೆ ನಮ್ಗೆ ಏನ್ ಫೈಂಡ್ ಮಾಡ್ಕೋಬೇಕಪ್ಪ? a to the power 8 ಮೈನಸ್ 2 to the power 8 a ಮೈನಸ್ ಐ ಅಂತ ಮಾಡ್ಕೋಬೇಕು. ಅಂದ್ರೆ ಸೊ 2 to the power 8 ಅಂದ್ರೆ ಎಷ್ಟಿದೆ ನಮಗೆ? ಸೊ 256 ಬರ್ಬೇಕು. ಅದಲ್ವಾ? 2 to the power 8 ವ್ಯಾಲ್ಯೂ ಎಷ್ಟು? 256 ಬರೋಂಗ್ ಮಾಡ್ಕೋಬೇಕು. ಇಲ್ಲಿ ಇದೆ ಸೊ 2 to the power 55 ಇದೆ. ಅದನ್ನ ಸಾರಿ 255 ಇದೆ. ಇದನ್ನೇ ಮಾಡ್ಕೋಬೇಕು 256 ಬರೋಂಗ್ ಮಾಡ್ಕೋಬೇಕು. ಅದನ್ನ ಹೆಂಗ್ ಬರ್ಕೊಳ್ಬಹುದು? ಸೊ a to the power 8 is equals to ಸೊ ಇಲ್ಲಿದೆ 250 ಸಾರಿ a to the power 8 ಅನ್ನು ನಾವ್ ಹೆಂಗ್ ಬರ್ಕೊಳ್ಳೋಣ? ಸೊ just will arise this one.
ಓಕೆನಾ. ಸೊ ಎ ಟು ದಿ ಪವರ್ 8 ಇದೆ, ಹಾಗಾದ್ರೆ ನಮ್ಗೆ ಏನ್ ಬೇಕು ಇಲ್ಲಿ 256 ಬೇಕು. ಹಾಗಾದ್ರೆ ಏನ್ ಬರ್ಕೊಳ್ಳೋಣ, ಸೊ 256 ಎ ಅಂತ ಬರ್ಕೊಂಡ್ರು, ಮೈನಸ್ ನಮ್ಗೆ ಅಗೇನ್ ಏನ್ ಬೇಕು ಎ ಮೈನಸ್ ಐ ಬೇಕಾದ್ರೆ ಇದು ಏನಾಗಿರ್ಬೇಕು 256 ಆಗಿರ್ಬೇಕು, ಮೈನಸ್ ನಾನು ಏನ್ ಮಾಡ್ತೀನಿ 2 256 ಐ ಅಂತ ಬರ್ಕೊಳ್ತೀನಿ. ಹಾಗಾದ್ರೆ ಸೊ ನಾನು ಏನ್ ಮಾಡ್ಬಿಡ್ತೀನಿ ಇಲ್ಲಿ ಮೈನಸ್ ಎ ನ ಆಡ್ ಮಾಡ್ತಾ ಹೋಗ್ತೀನಿ. ಈಗ ಮೈನಸ್ ಎ ಮಾಡಿದ್ರೆ ಏನಾಗುತ್ತೆ 255 ಎ ಬಂತು, ನಮಗೆ ಏನ್ ಬೇಕು 254 ಬರಬೇಕು. ಅಂದ್ರೆ ನಾನು ಏನ್ ಮಾಡ್ತೀನಿ ಪ್ಲಸ್ 2 ಐ ನ ಆಡ್ ಮಾಡ್ತೀನಿ. ಹಾಗಾದ್ರೆ 256 ಎ ಇದೆ, ಸೊ ಎ ಇದೆ, ನಾವೆಂತ ಬರ್ಕೊಳ್ಬಹುದು ಎ ಟು ದಿ ಪವರ್ 8 ಇಸ್ ಈಕ್ವಲ್ಸ್ ಟು 256, ಇಲ್ಲಿ 256 ಇದೆ ಕಾಮನ್ ಔಟ್ ತಗೊಳ್ಳೋಣ. ಸೊ 2 ಟು ದಿ ಪವರ್ 8 ಆಗುತ್ತೆ, ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ 2 ಟು ದಿ ಪವರ್ 8 ಆಫ್ ಏನ್ ಬಂದ್ಬಿಡುತ್ತೆ ಎ ಮೈನಸ್ ಐ ಆಗುತ್ತೆ, ಇಸ್ ಈಕ್ವಲ್ಸ್ ಅಂತ ಬರೀಬಹುದು 2i ಮೈನಸ್ ಎ ಅಂತ ಬರೀಬಹುದು. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಒನ್. ನೋಡಿ ಜಸ್ಟ್ ಸಿಂಪಲ್ ಆಗಿದೆ. ಸೊ ನಮಗೆ ಏನ್ ಗೊತ್ತಾಗಬೇಕಪ್ಪ ಅಂದ್ರೆ ಫಸ್ಟ್ ನಮಗೆ ಕ್ಯಾರೆಸ್ಟಿಕ್ ಪೊಲಿನಾಮಿಯಲ್ ಗೊತ್ತಾಗಿರ್ಬೇಕು. ಸೊ 2 by 2 ಮ್ಯಾಟ್ರಿಕ್ಸ್ ಇದ್ದಾಗ ಸೊ ನಮಗೆ ಕ್ಯಾರೆಸ್ಟಿಕ್ ಪೊಲಿನಾಮಿಯಲ್ ಏನ್ ಬರ್ತಾ ಹೋಗ್ತದೆ, ಸೊ ಎಕ್ಸ್ ಸ್ಕ್ವಯರ್ ಮೈನಸ್ ಟ್ರೇಸ್ ಆಫ್ ಸಾರಿ ಏನ್ ಬರ್ಕೊಳ್ಳೋಣ ಎಕ್ಸ್ ಎ ಬರ್ಕೊಳ್ಳೋಣ, ಇಲ್ಲಿ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಎ ಕೊಟ್ಟಾಗ ಎ ಸ್ಕ್ವಯರ್ ದೆನ್ ಟ್ರೇಸ್ ಆಫ್ ಎ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಅಂತ ತಗೊಳ್ಳೋಣ. ದಿಸ್ ಇಸ್ ದ ಕ್ಯಾರೆಸ್ಟಿಕ್ ಪೊಲಿನಾಮಿಯಲ್ ಆಗುತ್ತೆ ಆಫ್ ಯಾವ್ದು 2 by 2 ಮ್ಯಾಟ್ರಿಕ್ಸ್ ಇದು. ನಾನು 3 by 3 ಮ್ಯಾಟ್ರಿಕ್ಸ್ ಕೂಡ ಟ್ರೇಸ್ ಬರ್ತಾ ಸಾರಿ ಕ್ಯಾರೆಸ್ಟಿಕ್ ಪೊಲಿನಾಮಿಯಲ್ ಬರ್ತಾ ಹೋಗ್ತದೆ, ಅದನ್ನ ಸೊ ಡಿಟರ್ಮಿನೆಂಟ್ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ರೈಟ್ ನೆಕ್ಸ್ಟ್ ಹೀಗೆ ಕೊಟ್ಟಿದ್ದಾರೆ. ಸೊ ಇಫ್ a is equals to 1 minus 1 2 minus 1 and b is equals to x1 y minus 1 and a plus b whole square is equals to a square plus b square then x plus y ಅಂತ ಹೇಳ್ತಾರೆ. ನೋಡಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಹಿಂಟ್ ಅಲ್ಲಿ ಏನಂತ a plus b whole square is equals to a square plus b square ಹಾಕ್ಬೇಕಂದ್ರಿಗಿನ a b is equals to ಏನಾಗಿರ್ಬೇಕು b a ಆಗಿರ್ಬೇಕು. ಹಾಗಾದ್ರೆ ಇದನ್ನೇ ತಗೊಂಡ್ಬಿಡೋಣ, a b is equals to b a ಆಗಿರ್ಬೇಕಪ್ಪ ಅಂದ್ರಿಗಿನ. ಸೊ a b ಏನಿದೆ 1 minus 1 2 minus 1 ಇದೆ, ದಿಸ್ ಇಸ್ a. ನೆಕ್ಸ್ಟ್ b ತಗೊಳ್ಳೋಣ, ಏನಿದೆ x1 y minus 1 ಇದೆ. ಸೊ ದಿಸ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಏನು ತಗೊಳ್ಳೋಣ x1 y minus 1 ತಗೊಳ್ಳೋಣ ಇಂಟು ಏನಾಗಿರುತ್ತೆ 2 minus 1 ಸಾರಿ 1 minus 1 2 minus 1 ತಗೊಳ್ಳೋಣ. ನಾವು ಪ್ರಾಡಕ್ಟ್ ಮಾಡ್ತಾ ಹೋಗ್ಬಿಡೋಣ, ಅದಲ್ವಾ. ಎ ಬಿ ಇಸ್ ಈಕ್ವಲ್ಸ್ ಆಗಿರ್ಬೇಕು ಬಿ ಎ ಆಗಿರ್ಬೇಕು. ನಮಗೆ ಏನ್ ಬೇಕಾಗಿದೆ ಎಕ್ಸ್ ವ್ಯಾಲ್ಯೂ ಬೇಕು ವೈ ವ್ಯಾಲ್ಯೂ ಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಈಗ ಏನಾಗುತ್ತೆ ಸೊ 1 ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಆಗುತ್ತೆ, 1 ಇಂಟು ಎಕ್ಸ್ ಎಕ್ಸ್, 1 ಇಂಟು ಮೈನಸ್ ವೈ ಏನಾಗುತ್ತೆ ಮೈನಸ್ ವೈ. ನೆಕ್ಸ್ಟ್ 1 ಇಂಟು 1 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ ನಮಗೆ ಇಲ್ಲಿ 2 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅಗೇನ್ ಸೊ 2 ಇಂಟು ಎಕ್ಸ್ ಏನಾಗುತ್ತೆ ನಮಗೆ 2x ಮೈನಸ್ 1 ಇಂಟು ವೈ ಏನಾಗುತ್ತೆ ಮೈನಸ್ ವೈ. ನೆಕ್ಸ್ಟ್ 2 ಇಂಟು 1 2 ಮೈನಸ್ 1 ಇಂಟು ಮೈನಸ್ ಪ್ಲಸ್ ಆಗುತ್ತೆ 2 ಪ್ಲಸ್ 1 ಏನಾಗುತ್ತೆ ನಮಗೆ 3 ಆಗುತ್ತೆ. ಸೊ ದಿಸ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು ಸೊ ಎಕ್ಸ್ ಇಂಟು 1 ನಮಗೆ ಏನಾಗುತ್ತೆ ಈಗ ಎಕ್ಸ್ ಬರ್ತಾ ಹೋಗ್ತದೆ, ಸೊ ಪ್ಲಸ್ ಏನಾಗುತ್ತೆ ನಮಗೆ ಇಲ್ಲಿ 2 ಬರ್ತದೆ, ಹೌದಲ್ವಾ. ಸೊ ವಿ ಗೆಟಿಂಗ್ ಸೊ ಪ್ಲಸ್ 2. ಸೊ ನೆಕ್ಸ್ಟ್ ಏನಾಗುತ್ತೆ ಎಕ್ಸ್ ಇಂಟು ಮೈನಸ್ 1 ಮೈನಸ್ ಎಕ್ಸ್. ನೆಕ್ಸ್ಟ್ 1 ಇಂಟು ಮೈನಸ್ 1 ಏನಾಗುತ್ತೆ ಮೈನಸ್ 1 ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಸೊ ವೈ ಇಂಟು 1 ವೈ ಮೈನಸ್ 1 ಇಂಟು 2 ಏನಾಗುತ್ತೆ ಮೈನಸ್ 2, 1 ಇಂಟು ಮೈನಸ್ ವೈ ಮೈನಸ್ ವೈ ಮೈನಸ್ ಇಂಟು ಮೈನಸ್ ಆಗುತ್ತೆ ಪ್ಲಸ್ 1 ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಈಗ ನಾವೇನ್ ಮಾಡೋಣ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವೇನ್ ಮಾಡೋಣ ಈಕ್ವೇಟ್ ತಗೊಂಡ್ಬಿಡೋಣ, ಅದಲ್ವಾ. ಹಾಗಾದ್ರೆ ಏನಾಗುತ್ತೆ ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಏನ್ ಬಂದಿದೆ ಎಕ್ಸ್ ಪ್ಲಸ್ 2 ಇದೆ. ಹಾಗಾದ್ರೆ ನೋಡ್ಕೊಳ್ಳೋಣ ಮೈನಸ್ ಇಲ್ಲಿ ನಾವೇನ್ ತಗೊಳ್ಬಹುದು ಮೈನಸ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು ನಾವೇನ್ ತಗೊಳ್ಳೋಣ 2 ತಗೊಳ್ಬಹುದಲ್ವಾ. ಸೊ ಹಾಗಾದ್ರೆ ನಮ್ಗೆ ಏನಾಗುತ್ತೆ ಈ ಮೈನಸ್ 1 ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 1 ಆಗ್ಬಿಡ್ತದೆ, ರೈಟ್. ಸೊ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ನಮಗೆ ಏನ್ ಬರ್ತದಪ್ಪ ಹೌದಲ್ವಾ. ಸೊ ಇಲ್ಲಿ ಏನಿದೆ ಸೊ ಮೈನಸ್ ಎಕ್ಸ್ ಇದೆ ಮೈನಸ್ 1 ಇದೆ, ರೈಟ್. ಸೊ ನಮಗೆ ಇಲ್ಲಿ ಬಂದಿದೆ ಇದನ್ನು ಮುಂಚೆ 1 ಇಂಟು 1 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು ಸೊ ಮೈನಸ್ ಎಕ್ಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಸಾರಿ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಆಗಿರ್ಬೇಕು. ಈ ಇಂಟು ತಗೊಂಡ್ರೆ ನಮಗೆ ಬರಲ್ಲ ಅಂತ ನಾವೇನ್ ಮಾಡೋಣ ಇನ್ನೊಂದು ಮೆಥಡ್ ಅಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಈ ಪ್ರಾಬ್ಲಮ್ ಇನ್ನು ಇಲ್ಲಿರುವಂತ ಆಪ್ಷನ್ಸ್ ಬರೋದಿಲ್ಲ. ಸೊ ನಾವೇನ್ ಮಾಡೋಣ ನೆಕ್ಸ್ಟ್ ಮೆಥಡ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಏನ್ ಮಾಡಬಹುದಪ್ಪ ಇದಕ್ಕೇನೆ ಅಂತಂದ್ರೆ ಸೊ ಜಸ್ಟ್ ನೋಡಿ ನಾವಿಲ್ಲಿ ಎ ಬಿ ಪ್ಲಸ್ ಬಿ ಎ ತಗೊಂಡಿದ್ವಲ್ವಾ, ಅದ್ರ ಬದಲು ನಾವೇನ್ ತಗೋಣ ಎ ಬಿ ಪ್ಲಸ್ ಬಿ ಎ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ಬಿಡೋಣ. ಸೊ ಆಗ ನಮಗೆ ಏನ್ ಬರ್ಬೋದು ಸೊ ಈಸಿಯಾಗಿ ಸಾಲ್ವ್ ಮಾಡಬಹುದು ನಮಗೆ. ಸೊ ನೋಡೋಣ ಲೆಟ್ ಇಸ್ ಟ್ರೈ ಇಟ್ ಒನ್ಸ್. ಸೊ ಹೋಯ್ತು ಕರು. ಸೊ ಈ ಮೆಥಡ್ ಅಲ್ಲಿ ನೋಡುತ್ತಾ ಹೋಗೋಣ, ಈ ಮೆಥಡ್ ಅಲ್ಲಿ ಆನ್ಸರ್ ಏನ್ ಬರುತ್ತೆ ಲೆಟ್ ಅಸ್ ಸಾಲ್ವ್.
ನಾವೇನ್ ತಗೊಳ್ಬಹುದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಬಿ ಎ ಸಾರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗ್ಬೇಕಂತಗಿನ ಸೊ ಏನಾಗಿರಬಹುದಪ್ಪ ಅಂತಗಿನ ಸೊ ನಾವೇನ್ ತಗೊಂಡ್ಬಿಡೋಣ ಎ ಬಿ ಪ್ಲಸ್ ಬಿ ಎ ನಾವೇನ್ ತಗೊಳ್ಳೋಣ 0 ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ಸೊ ನೋಡೋಣ ಆನ್ಸರ್ ಬರುತ್ತೆ ಏನಂತ. ಈ ಮೆಥಡ್ ಅಲ್ಲಿ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನ್ ತಗೊಳ್ಳೋಣ, ಸೊ ಎ ಬಿ ಪ್ಲಸ್ ಬಿ ಎ ಇಸ್ ಈಕ್ವಲ್ಸ್ ಏನಾಗಬೇಕು 0 ಆಗಬೇಕು ನಮಗೆ, ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬೇಕಲ್ವಾ. ಸೊ ಈ ಮೆಥಡ್ ನೋಡ್ಕೊಂತ ಹೋಗೋಣ. ಸೊ ಏನ್ ಬರಬಹುದಪ್ಪ, ಸೊ ಈಗ ಎ ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಎ ಮ್ಯಾಟ್ರಿಕ್ಸ್ ತಗೊಂಡ್ರೆ 1 ಮೈನಸ್ 1 2 ಮೈನಸ್ 1 ಇಂಟು ದ ಮ್ಯಾಟ್ರಿಕ್ಸ್ ಬಿ ಏನಾಗಿರಬೇಕು, ಸೊ x1 y ಮೈನಸ್ 1 ಆಗಬೇಕು. ಸೊ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಏನಿದೆ, ಸೊ x1 y ಮೈನಸ್ 1 ತಗೊಳ್ಳೋಣ. ಈ ಮೆಥಡ್ ಅಲ್ಲಿ ನೋಡ್ತಾ ಹೋಗ್ತೀನಿ ನಾನು. ಸೊ ಎ ವ್ಯಾಲ್ಯೂ ಏನ್ ಬರ್ತಾ ಹೋಗ್ತದೆ, 1 ಮೈನಸ್ 1 2 ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಏನಾಗುತ್ತೆ, ಸೊ 0 0 0 0 ತಗೊಳ್ಳೋಣ. ನಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬೇಕಲ್ವಾ, ಇದನ್ನ ತಗೊಂಡು ಎ ಇಸ್ ಈಕ್ವಲ್ಸ್ ಟು ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ. ಸೊ ಇದು ಬರುವುದಿಲ್ಲ. ಹಾಗೆ ನೋಡ್ಕೊಳ್ಳೋಣ. ಈಗ ಏನಾಗುತ್ತೆ, ಸೇಮ್ ಪ್ರೊಡಕ್ಟ್ ಮಾಡ್ತಾ ಹೋಗ್ತೀವಿ. 1 ಇಂಟು ಎಕ್ಸ್ ಎಕ್ಸ್ ಆದ್ರೆ ಮೈನಸ್ ವೈ ಬರ್ತಾ ಹೋಗ್ತದೆ. 1 ಇಂಟು 1 1 ಮೈನಸ್ 1 ಇಂಟು 1 ಏನಾಗುತ್ತೆ ಇಲ್ಲಿ, ಸೊ ವಿ ಗೆಟಿಂಗ್ ಪ್ಲಸ್ 2 ಬರ್ತಾ ಹೋಗ್ತದೆ. ನೆಕ್ಸ್ಟ್ 2 ಇಂಟು ಎಕ್ಸ್ ಏನಾಗುತ್ತೆ 2x, ಸೊ ಮೈನಸ್ ವೈ, ಸೊ 2 ಇಂಟು 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ನಾವ್ ಇದು ಮಾಡ್ತಾ ಹೋಗೋಣ, ಎಕ್ಸ್ ಇಂಟು 1 ಎಕ್ಸ್, ಸೊ 1 ಇಂಟು 2 ಏನ್ ಮಾಡ್ತಾ 2 ಮಾಡೋಣ. ನೆಕ್ಸ್ಟ್ 1 ಇಂಟು ಮೈನಸ್ ಎಕ್ಸ್, 1 ಇಂಟು ಮೈನಸ್ 1 ಮೈನಸ್ 1 ಆಗುತ್ತೆ. ಸೊ ನೆಕ್ಸ್ಟ್ y ಇಂಟು 1 1, 1 ಇಂಟು ಮೈನಸ್ 2 ಮೈನಸ್ 2, ನೆಕ್ಸ್ಟ್ ಮೈನಸ್ 1 ಇಂಟು ಮೈನಸ್ 1 ಏನಾಗುತ್ತೆ, ಸೊ 1 ಇಂಟು ಮೈನಸ್ y ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. ಇಸ್ ಈಕ್ವಲ್ಸ್ ಅಂತ ಬರಿಬಹುದು ನಾವು. ಸೊ 0 0 0 0 1 ಬರಿಬಹುದು. ಈಗ ಈಸಿಯಾಗಿ ಬರುತ್ತೆ ನೋಡಿ. ಈಗ ಸೊ ನಾವೇನ್ ಮಾಡ್ಬೇಕು, ಇವೆರಡನ್ನ ಆಡ್ ಮಾಡ್ಬೇಕಲ್ವಾ. ಸೊ ಆಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಮೈನಸ್ 1 ಪ್ಲಸ್ 2 ಇಸ್ ಈಕ್ವಲ್ಸ್ ಅಂತ ತಗೊಳ್ತೀವಿ ನಾವು, 0 ತಗೊಂತೀವಿ. ಈ ಟರ್ಮ್ ಆಡ್ ಮಾಡ್ತಾ ಹೋಗ್ತೀವಿ, ಇಸ್ ಈಕ್ವಲ್ಸ್ 0 ತಗೊಂಡೆ. ಹಾಗಾದ್ರೆ ಏನ್ ಬರ್ತಾ ಹೋಗ್ತದೆ ನೋಡೋಣ. ಸೊ ಮೈನಸ್ 1 ಅಲ್ಲಿ ಪ್ಲಸ್ 2 ಹೋದ್ರೆ ಎಷ್ಟು ಉಳಿದಿದೆ, ಪ್ಲಸ್ 1 ಉಳಿಯುತ್ತೆ. ಆ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಬಂದ್ಬಿಡ್ತದೆ 1 ಬರ್ತದೆ. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳೋಣ. ಸೊ ಏನಿದೆ, ಈಗ ನಮಗೆ y ವ್ಯಾಲ್ಯೂ ಬೇಕಾಗಿದೆ. ಏನ್ ಮಾಡೋಣ, ಸೊ ಇದನ್ನ ಈಕ್ವಲ್ಸ್ ಟು 0 ಮಾಡ್ಕೊಳ್ಳೋಣ. ಏನಾಗಿದೆ, ಸೊ 3 ಪ್ಲಸ್ y ಮೈನಸ್ 2 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಸೊ ಏನಾಗುತ್ತೆ ಈಗ, ಸೊ 3 ಮೈನಸ್ 2 ಕರೆಕ್ಟ್ ಇದೆಯಾ ನೋಡೋಣ, ಪ್ಲಸ್ 3, ಸೊ y ಮೈನಸ್ 2 ಇದೆ ಅದಲ್ವಾ. ಸೊ y ವ್ಯಾಲ್ಯೂ ಏನ್ ಬರುತ್ತೆ ನೋಡೋಣ. y 3 ಪ್ಲಸ್ y ಕರೆಕ್ಟ್ ಇದೆಯಾ, 3 ಪ್ಲಸ್ y ಮೈನಸ್ 2 ಇಸ್ ಈಕ್ವಲ್ಸ್ ಟು, ಸೊ ಅಗೇನ್ y ವ್ಯಾಲ್ಯೂ ಕೂಡ ನಮಗೆ ಏನ್ ಬರ್ತಾ ಹೋಗ್ತದೆ 1 ಬರ್ತದೆ. ನಮ್ಮ ಚೆಕ್ ಮಾಡ್ತಾ ಹೋಗೋಣ ಏನಿದೆ, ಇಲ್ಲಿ ನೋಡ್ತಾ ಹೋಗೋಣ. ಸೊ x ಮೈನಸ್ x ಏನಾಗುತ್ತೆ, ಸೊ 2x ಮೈನಸ್ y ಪ್ಲಸ್ 2 ಇಸ್ ಈಕ್ವಲ್ಸ್ ನಾವೇನ್ ತಗೊಳ್ಳೋದು 0 ತಗೊಂಡ್ರೆ, x ಪ್ಲೇಸ್ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ 2 ಪ್ಲಸ್ 2 ಏನ್ ಬರುತ್ತೆ 4, y ವ್ಯಾಲ್ಯೂ ಇಸ್ ಈಕ್ವಲ್ಸ್ ಏನ್ ಬರ್ತದೆ 4 ಬರ್ತದೆ, ಹೌದಲ್ವಾ. ಹಾಗಾದ್ರೆ ಸೊ ಎಕ್ಸ್ ವ್ಯಾಲ್ಯೂ ನಮಗೆ ಏನ್ ಬರ್ತಾ ಹೋಗ್ತದೆ 1 ಬಂತು, y ವ್ಯಾಲ್ಯೂ ನಮಗೆ ಏನ್ ಬರ್ತಾ ಹೋಗ್ತದೆ 3, y ವ್ಯಾಲ್ಯೂ ಏನ್ ಬರ್ತದೆ 4 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಎಕ್ಸ್ ಪ್ಲಸ್ ವೈ ಬೇಕಾದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಆಗುತ್ತೆ 4 ಪ್ಲಸ್ 1 5 ಬರ್ತಾ ಹೋಗ್ತದೆ, ಹೌದಲ್ವಾ. ಸೊ ಇದು ಬೇಡ. ಸೊ ನಾವೇನ್ ತಗೊಂಡಿದ್ವಿ 3 ಪ್ಲಸ್ y ಮೈನಸ್ 2 ಇಸ್ ಈಕ್ವಲ್ಸ್ ಟು 1 ಮೈನಸ್ 1 ಪ್ಲಸ್ 1 ಮಾಡಿದಾಗ ಏನ್ ಬರ್ತಾ ಹೋಗ್ತದೆ, ಸಾರಿ ನಾವು ಈ ಟರ್ಮ್ ಆಡ್ ಮಾಡ್ಬೇಕಲ್ವಾ. ಸೊ ಹಿಂಗೂ ಬರೋದು ನೋಡಿ. ಸೊ 3 ಮೈನಸ್ y ಪ್ಲಸ್ 1 ಇಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ಬೇಕು, ಸೊ ಈ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಅಂತ ತಗೊಳ್ಬೇಕು 0 ತಗೊಳ್ಬೇಕು. ಸೊ 3 ಮೈನಸ್ y ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0. ಸೊ 3 ಪ್ಲಸ್ 1 4 ಬರುತ್ತೆ, ಮೈನಸ್ y ಇಸ್ ಈಕ್ವಲ್ಸ್ ಟು ಮೈನಸ್ 4 ಬರುತ್ತೆ, y ಇಸ್ ಈಕ್ವಲ್ಸ್ ಟು ಕೂಡ ಏನ್ ಬರ್ತಾ ಹೋಗ್ತದೆ 4 ಬರ್ತಾ ಹೋಗ್ತದೆ. ನಾವು ಇಲ್ಲಿ ತಗೊಂಡಿದ್ದು ಏನಾಯ್ತು, ಕನ್ಸಿಡರ್ ದಿಸ್ ಇಸ್ ರಾಂಗ್. ಹಾಗಾದ್ರೆ x ವ್ಯಾಲ್ಯೂ 1 ಬಂತು, y ವ್ಯಾಲ್ಯೂ 4 ಬಂತು, x ಪ್ಲಸ್ y ವ್ಯಾಲ್ಯೂ ಏನ್ ಬರ್ತಾ ಹೋಗ್ತದೆ 5 ಬರ್ತಾ ಹೋಗ್ತದೆ. ಸೊ ಆನ್ಸರ್ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸ್ವಲ್ಪ ನಿಧಾನವಾಗಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಒನ್, if the matrix A is equals to A B C B C A C A B where A B C are real positive numbers, then A B C is equals to 1, then A transpose of A transpose is equals ಅಂತ ಕೊಟ್ಟಿದ್ದಾರೆ, A ಅಂತ ಕೊಟ್ಟಿದ್ದಾರೆ. Then the value of ಏನ್ ಕೊಡ್ಬೇಕು, ಏನ್ ಫೈಂಡ್ ಮಾಡಬೇಕು, ಸೊ A cube B cube ಏನಿದೆ A cube plus B cube, ಹೌದಲ್ವಾ. ಈಗ ಫಸ್ಟ್ ಗೆ ಏನ್ ಕೊಟ್ಟಿದ್ದಾರೆ ನಮಗೆ ಇಂಟು, ಸೊ ದೇ ಗಿವನ್, ಸೊ ಎ ಬಿ ಸಿ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಎ ಟ್ರಾನ್ಸ್ಪೋಸ್ ಇಂಟು ಎ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಕೊಟ್ಬಿಟ್ಟಿದ್ದಾರೆ 1 ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ನೋಡೋಣ. ಸೊ ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರ್ತದೆ, ಸೊ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಬರ್ತದೆ, ಹೌದಲ್ವಾ. ಮ್ಯಾಟ್ರಿಕ್ಸ್ ಎ ನ ಬರ್ಕೊಳ್ಳೋಣ. ಏನಾಗುತ್ತೆ, ಸೊ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ನ ಬರ್ಕೊಳ್ಳೋಣ. ಇಸ್ ಈಕ್ವಲ್ಸ್ ಟು ಏನಾಗತ್ತಪ್ಪ ಅಂದ್ರೆ
ಐ ಆಗುತ್ತೆ. ಹಾಗಾದ್ರೆ ಪ್ರೊಡಕ್ಟ್ ಮಾಡ್ತಾ ಹೋಗೋಣ. ಏನ್ ಬರ್ತಾ ಹೋಗ್ತದೆ ನೋಡಿ. ಸೊ ಎ ಇಂಟು ಎ, ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಬರ್ಕೊಂಡ್ಬಿಡೋಣ, 1 0 0 1 ಅಂತ ಬರ್ಕೊಂಡ್ಬಿಡೋಣ. ನಾನು ಜಾಸ್ತಿ ಮಲ್ಟಿಪ್ಲೈ ಮಾಡಕ್ ಹೋಗಲ್ಲ. ಸೊ ಎ ಇಂಟು ಎ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಬಿ ಏನಾಗುತ್ತೆ, ಬಿ ಸ್ಕ್ವೇರ್ ಪ್ಲಸ್ ಸಿ ಇಂಟು ಸಿ ಏನಾಗುತ್ತೆ, ಸಿ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ, ಅದಲ್ವಾ. ಸೊ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ 3/3 ಅದನ್ನ ನಾವೇನ್ ಬರ್ಕೋಬೇಕು, 3/3 ಬರ್ಕೋಬೇಕು, 0 ಸೊ 0 0 0 1 ಅಂತ ಬರ್ಕೊಳ್ತೀವಿ. ಸೊ ಅದಲ್ವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ 3/3 ಆಗತ್ತೆ. ನೆಕ್ಸ್ಟ್ ಈಗ ಸೊ ಏನ್ ಕೊಟ್ಟಿದ್ದಾರೆ, ಈಗ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡೋಣ. ಎ ಬಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಏನಿದೆ, ಸಿ ಎ ಇದೆ. ನೆಕ್ಸ್ಟ್ ಅಗೇನ್ ಮಲ್ಟಿಪ್ಲೈ ಮಾಡೋಣ, ಇದನ್ನೇ ಮಲ್ಟಿಪ್ಲೈ ಮಾಡೋಣ. ಸೊ ಎ ಇಂಟು ಸಿ ಎ ಸಿ ಪ್ಲಸ್ ಬಿ ಇಂಟು ಎ ಬಿ ಎ ಪ್ಲಸ್ ಸಿ ಇಂಟು ಸಿ ಬಿ ಬರ್ತದೆ. ನೋಡಿ ನೀವು ಯಾವುದನ್ನೇ ಮಲ್ಟಿಪ್ಲೈ ಮಾಡ್ತಾ ಹೋದ್ರು 1 0 0 0 1 0 0 0 1, ಅದ್ರಲ್ಲಿ ನೀವು ಯಾವುದೇ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಇದೇ ಟರ್ಮ್ಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ನಾವೇನ್ ಮಾಡ್ಕೊಂಡ್ಬಿಡ್ತೀನಪ್ಪ ಅಂದ್ರಿಗಿನ, ಸೊ ದೇರ್ ಫೋರ್ ನಾನು ಏನ್ ಮಾಡ್ತೀನಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ನಾವೇನ್ ತಗೊಳ್ಬಹುದು, 1 ಅಂತ ತಗೊಂಡ್ಬಿಡಬಹುದು. ಏನೋ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಳ್ಬಹುದು. ಅಗೇನ್ ಏನಿದೆ, ನಮಗೆ ಇಲ್ಲಿ ಏನ್ ಕಂಪೇರ್ ಮಾಡ್ಕೊಂಡಾಗ ಏನ್ ಬರ್ತಾ ಹೋಗುತ್ತದೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ಸ್ ನಾವೇನ್ ತಗೊಳ್ಬಹುದು, 0 ಅಂತ ತಗೊಳ್ಬಹುದು. ಯಾಕಂದ್ರೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ, ಇವಾಗ ಈಕ್ವಲ್ ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ ಅಂದ್ರೆ ಈ ಟರ್ಮ್ ಮಸ್ಟ್ ಬಿ ಈಕ್ವಲ್ಸ್ ಟು 0. ಹಾಗೆ ನೋಡಿ ಇದೆಲ್ಲ ಸೇಮ್ ಅಲ್ವಾ, ಹಾಗಾಗಿ ಏನಾಗುತ್ತೆ, ದಟ್ ಮಸ್ಟ್ ಬಿ ಈಕ್ವಲ್ಸ್ ಆಗುತ್ತೆ 0 ಆಗಿರ್ತದೆ. ಹಾಗಾದ್ರೆ ನಮಗೆ ಗೊತ್ತಿದೆ, ಏನ್ ಗೊತ್ತಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನ್ ಗೊತ್ತಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಗೊತ್ತಿದೆ. ಹಾಗಾದ್ರೆ ಸೊ ನಮಗೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ವ್ಯಾಲ್ಯೂ 1 ಇದೆ, ಪ್ಲಸ್ 2 ಇಂಟು 0 ಮಾಡಿದಾಗ ನಮ್ಗೆ ಏನ್ ಬರ್ತಾ ಹೋಗ್ತದೆ, 1 ಬರುತ್ತೆ. ಹಾಗಾದ್ರೆ ಏನಂತ ಅರ್ಥ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಬಂದಿದೆ, ಈಗ 1 ಬಂದಿದೆ ಅಂತ ಅರ್ಥ. ಬಟ್ ನಮಗೆ ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ವಿ ನೋ ದಟ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ನ ಏನಂತ ಬರೀಬಹುದಪ್ಪ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರ್ಕೊಂಡು ವಿ ಕ್ಯಾನ್ ಇಟ್ ಆಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸಾರಿ ಪ್ಲಸ್ ಸಿ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಆಫ್ ಏನ್ ಬರೀಬಹುದು, ಎ ಬಿ ಮೈನಸ್ ಬಿ ಸಿ ಸಾರಿ ಪ್ಲಸ್ ಸಿ ಎ ಪ್ಲಸ್ ನಾವೆಂತ ಬರೀಬಹುದು 3 ಆಫ್ ಎ ಬಿ ಸಿ ಅಂತ ಬರೀಬಹುದು. ಹಾಗಾದ್ರೆ ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್, ಈಗ ಎ ಪ್ಲಸ್ ಬಿ ಪ್ಲಸ್ ಅಂದ್ರೆ ಏನಿದೆ, 1 ಇದೆ. ನೆಕ್ಸ್ಟ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಂದ್ರೆ ಏನ್ ಬಂದಿದೆ, ವ್ಯಾಲ್ಯೂ 1 ಬಂದಿದೆ. 1 ಮೈನಸ್ ಏನಾಗುತ್ತೆ 0, 1 ಇಂಟು 1 ಏನಾಗುತ್ತೆ 1 ಬರ್ತದೆ. ನೆಕ್ಸ್ಟ್ ಸೊ 3 ಆಫ್ ಎ ಬಿ ಸಿ ಅವರೇ 1 ಕೊಟ್ಟಿದ್ದಾರೆ. ಸೊ ದಿಸ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ಸ್ ಟು 4 ಆಗುತ್ತೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನಮಗೆ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಬೇಕಂದ್ರೆ ನಮಗೆ ಏನ್ ಬೇಕು, ಈ ಫಾರ್ಮುಲಾ ಬೇಕು. ಏನಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಆಗಿರ್ಬೇಕು. ಸೊ ದಿಸ್ ಇಸ್ ದ ಫಾರ್ಮುಲಾ. ಪ್ಲಸ್ ಏನಾಗಿರುತ್ತೆ 3abc ಆಗಿರ್ತದೆ. ಸೊ ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ನಮಗೆ ಏನ್ ಬಂದಿದೆ, 1 ಅಂತ ಗೊತ್ತಿದೆ. ನೆಕ್ಸ್ಟ್ ಎ ಕ್ಯೂಬ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ ನಮಗೆ ಏನ್ ಗೊತ್ತಿದೆ, 1 ಅಂತ ಗೊತ್ತಿದೆ. ನೆಕ್ಸ್ಟ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅಂದ್ರೆ ನಮಗೆ ಏನ್ ಗೊತ್ತಿದೆ, 0 ಅಂತ ಗೊತ್ತಿದೆ. ನೋಡಿ ಇಲ್ಲಿ ಜಾಸ್ತಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ಲಿಲ್ಲ. ಸೊ ನಾವೇನ್ ಮಾಡಬಹುದು, ಕರೆಸ್ಪಾಂಡಿಂಗ್ ಟರ್ಮ್ ಈಕ್ವಲ್ ಅಂತ ತಗೊಂಡು ಇವೆರಡು ಟರ್ಮ್ ಈಕ್ವಲ್ ಅಂತ ತಗೊಂಡ್ಬಿಡಬಹುದು. ಓಕೆ ಆಯ್ತಲ್ವಾ. ಹಾಗಾದ್ರೆ ನಮಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 4 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಕ್ವಶನ್, if a is equals to 2ab ಕೊಟ್ಟಿದ್ದಾರೆ, then a square is equals to 0. So then find out a, b ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ a square is equals to 0 ಅಂದ್ರೆ ಏನು ತಗೊಳ್ಳೋಣ, 2ab ತಗೊಳ್ಳೋಣ. ಎ ಸ್ಕ್ವೇರ್ ಅಂತ ಇದ್ರೆ ಎ ಸ್ಕ್ವೇರ್ ನಾವೆಂತ ಬರೀಬಹುದು, ಎ ಇಂಟು ಎ ಅಂತ ಬರೀಬಹುದು. ಇಸ್ ಈಕ್ವಲ್ಸ್ 2/2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ 0 ಸಾರಿ 1 0 0 1 ಅಂತ ಬರೀಬಹುದು. ಹಾಗಾದ್ರೆ ಸ್ಕ್ವೇರ್ ಮಾಡ್ತಾ ಹೋಗೋಣ, ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ಸೊ 2 ಇಂಟು 2 ಏನಾಗುತ್ತೆ 4 ಪ್ಲಸ್ ಇದೇನಾಗುತ್ತೆ, ಸೊ 2a. ನೆಕ್ಸ್ಟ್ 2 ಇಂಟು 2 4 ಪ್ಲಸ್ ಏನಾಗುತ್ತೆ 2b. ನೆಕ್ಸ್ಟ್ ಸೊ 2 ಇಂಟು ಎ 2a ಪ್ಲಸ್ ಇದೇನಾಗುತ್ತೆ ba. ನೆಕ್ಸ್ಟ್ ಏನಾಗುತ್ತೆ, ಇದು 2a ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಆಗುತ್ತೆ 1 0 0 1 ಆಗುತ್ತೆ. ಸೊ ಇವೆರಡು ಏನಾಗುತ್ತೆ ಈಕ್ವಲ್ ಮ್ಯಾಟ್ರಿಕ್ಸ್ ಆಗೋದ್ರಿಂದ 4 ಪ್ಲಸ್ 2a ಇಸ್ ಈಕ್ವಲ್ಸ್ ಟು 1. ನೆಕ್ಸ್ಟ್ 4 ಪ್ಲಸ್ 2b ಇಸ್ ಈಕ್ವಲ್ಸ್ ಅಂತ ಬರೀಬಹುದು 0 ಅಂತ ಬರೀಬಹುದು. ಹೌದಲ್ವಾ. ಸಾರಿ ಅಲ್ಲ, ಅವ್ರು ಏನ್ ಮಾಡ್ಬಿಟ್ಟು 0 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ನಾವು ಐಡೆಂಟಿ ಮ್ಯಾಟ್ರಿಕ್ಸ್ ತಗೊಂಡಿದ್ವಿ. ಸೊ ಅವ್ರು 0 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ನಾವು 0 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, 0 ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ಆಲ್ಸೋ ಈಕ್ವಲ್ಸ್ ಟು 0. ಹಾಗಾದ್ರೆ ಎ ವ್ಯಾಲ್ಯೂ ಏನ್ ಬಂದ್ಬಿಡುತ್ತೆ, ಸೊ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ -4/2 ಅಂದ್ರೆ -2. ಸೊ ಬಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ, ಸೊ ದಿಸ್ ಇಸ್ ಈಕ್ವಲ್ಸ್ ಟು -2. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ಸ್ ಆಗುತ್ತೆ -2, -2 ಬರ್ತಾ ಹೋಗ್ತದೆ. ಅದಲ್ವಾ. ನಮಗೆ ಏನ್ ಕೊಡ್ತೀವಿ ಇಲ್ಲಿ, ಓ ಮೀನ್ಸ್ 0 ಮ್ಯಾಟ್ರಿಕ್ಸ್. ಸೊ ಅದಲ್ವಾ 0 ಮ್ಯಾಟ್ರಿಕ್ಸ್. ಸೊ ಸಿಂಪಲ್ ಆಗಿದೆ. ನೆಕ್ಸ್ಟ್ ಒನ್,
If A is equals to I 0 0 I and B is equals to 0 minus I, so minus I, then A plus B into A minus B. ನೋಡೋಣ ನಾನು ನಿಮಗೆ ಪ್ರಾಪರ್ಟೀಸ್ ಹೇಳಿದ್ನಲ್ವಾ, ಅಲ್ಲಿ ಹೋಗಿ ನೋಡೋಣ. ಸೊ A minus B into A plus B ಅದಲ್ವಾ ಇಲ್ಲಿದೆ. ಸೊ ಇಲ್ಲಿದೆ ನೋಡಿ ಏನಿದೆ, A plus B into A minus B, A plus B into A minus B is equals ಆಗುತ್ತೆ A square minus B square ಆಗುತ್ತೆ. ಇಫ್ ಅಂಡ್ ಓನ್ಲಿ ಇಫ್ ಏನಾಗಿರ್ಬೇಕು, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಆಗಿರ್ಬೇಕು. ನೋಡ್ಕೊಳ್ಳೋಣ ಈಗ. ಸೊ ಏನ್ ಮಾಡಿದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಆಗಬೇಕು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ಬೇಕು. ಯಾವಾಗ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಆಗಿದ್ರೆ ಮಾತ್ರ. ಸೊ ನೋಡಿ ಚೆಕ್ ಮಾಡೋಣ ಈಗ. ಸೊ ಫಸ್ಟ್ ಏನ್ ಫೈಂಡ್ ಮಾಡ್ಕೊಳ್ಳೋಣ, ಎ ಬಿ ಫೈಂಡ್ ಮಾಡ್ಕೊಳ್ಳೋಣ. ಎ ಬಿ ಏನಿದೆ, ಐ 0 0 ಐ. ನೆಕ್ಸ್ಟ್ ಏನಿದೆ, ಸೊ 0 ಮೈನಸ್ ಐ 0. ನಮಗೆ ಗೊತ್ತಿದೆ ಏನು, ಫಸ್ಟ್ ಇಯರ್ ಅಲ್ಲಿ ನೋಡಿದ್ವಿ ಐ ಸ್ಕ್ವೇರ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು -1 ಅಂತ ಹೇಳಿ. ಅದಲ್ವಾ, ಈಗ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ಏನ್ ಮಾಡಿದೆ, ಐ ಇಂಟು 0 0 0 ಇಂಟು ಐ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಸೊ 0 ಬರ್ತಾ ಹೋಗ್ತದೆ. ಸೊ ಐ ಇಂಟು ಐ ಏನು, ಐ ಸ್ಕ್ವೇರ್ ವ್ಯಾಲ್ಯೂ ಏನು -1, ಮೈನಸ್ ಇಂಟು ಮೈನಸ್ ಆಗುತ್ತೆ +1 ಆಗುತ್ತೆ. ನೆಕ್ಸ್ಟ್ ಸೊ 0 ಇಂಟು 0 0 ಐ ಇಂಟು ಐ ಸ್ಕ್ವೇರ್ ವ್ಯಾಲ್ಯೂ -1, ಮೈನಸ್ ಇಂಟು ಮೈನಸ್ ಆಗುತ್ತೆ +1 ಆಗುತ್ತೆ. ಐ 0 ಇಂಟು ಐ 0 ಐ ಇಂಟು 0 0. ಸೊ ನಮಗೆ ಏನ್ ಬಂತು, 0 1 1 0 ಬಂತು. ನೆಕ್ಸ್ಟ್ ಏನ್ ಮಾಡೋಣ, ಬಿ ಎ ನ ಫೈಂಡ್ ಮಾಡ್ಕೊಳ್ಳೋಣ. ಬಿ ಏನಿದೆ, 0 ಮೈನಸ್ ಐ 0 ಇಂಟು ದ ಮ್ಯಾಟ್ರಿಕ್ಸ್ ಎ ಫೈಂಡ್ ಮಾಡೋಣ, ಐ 0 0 ಐ ಅಂತ ಹೇಳಿ. ಹೌದಲ್ವಾ. ಸೊ ಇದನ್ನ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ಸೊ 0 ಇಂಟು ಎನಿಥಿಂಗ್ 0, ಐ ಇಂಟು ಎನಿಥಿಂಗ್ 0. ಹೌದಲ್ವಾ. ನೆಕ್ಸ್ಟ್ ಏನ್ ಮಾಡಬೇಕು, 0 ಇಂಟು ಎನಿಥಿಂಗ್ 0 ಮೈನಸ್ ಐ ಇಂಟು ಐ ಸ್ಕ್ವೇರ್ ವ್ಯಾಲ್ಯೂ -1, ಮೈನಸ್ ಇಂಟು ಮೈನಸ್ ಆಗುತ್ತೆ +1 ಆಗುತ್ತೆ. ನೆಕ್ಸ್ಟ್ ಮೈನಸ್ ಐ ಇಂಟು ಐ ಸ್ಕ್ವೇರ್ ವ್ಯಾಲ್ಯೂ -1, ಮೈನಸ್ ಇಂಟು ಮೈನಸ್ ಆಗುತ್ತೆ +1 ಆಗುತ್ತೆ. ಸೊ ವಿ ಗೆಟಿಂಗ್ 1. ಸೊ ದಿಸ್ ಇಸ್ ವ್ಯಾಲ್ಯೂ ಏನಾಗುತ್ತೆ, 0. ಹಾಗಾದ್ರೆ ಇಲ್ಲಿ ಏನಾಯ್ತು, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಆಗ್ಬಿಟ್ರೆ ದೆನ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಏನಾಯ್ತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು. ಹಾಗಾದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಏನಾಗುತ್ತೆ, ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. Next one. If A is equals to 1 2 2 1 and f of x is equals to 1 plus x into ಏನ್ ಕೊಟ್ಟಿದ್ದಾರೆ, 1 minus x ಅಂತ ಕೊಟ್ಟಿದ್ದಾರೆ. ಹೌದಲ್ವಾ. ಹಾಗಾದ್ರೆ then f of A is equals to ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಗೊತ್ತಿದೆ ಏನ್ ತಗೊಳ್ಳೋಣ, f of x, f of 1 plus x into 1 minus x ಅನ್ನ ನಾವ್ ಹೆಂಗ್ ಬರ್ಕೊಳ್ಬಹುದು, f of x is equals to 1 minus x square ಅಂತ ಬರ್ಕೊಳ್ಬಹುದು, a square minus b square. ಹಾಗಾದ್ರೆ ನಮ್ಗೆ ಏನ್ ಕೇಳಿದರೆ, f of a ಕೇಳಿದರೆ, f of a ಕೇಳಿದ್ರೆ ಏನಾಗುತ್ತೆ, 1 minus a square ಆಗುತ್ತೆ. ಹಾಗಾದ್ರೆ 1 minus, ಸೊ ಇಲ್ಲಿ 1 ಗಿಂತ ನಾವೇನ್ ತಗೊಳ್ಳೋಣ, ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ, i ತಗೊಳ್ಳೋಣ. ಸೊ i is the matrix of order ಏನಾಗುತ್ತೆ, 2 by 2 ಏನಾಗುತ್ತೆ 0. ಸೊ ನಮಗೇನ್ ಬರುತ್ತೆ, 1 ಬರುತ್ತೆ. ಹೌದಲ್ವಾ. ರೈಟ್. ಸೊ ನಮಗೆ ಐ ಅಂತ ತಗೊಳ್ಳೋಣ. ಐ ಅಂದ್ರೆ ಇಲ್ಲಿ 2 by 2 ಆರ್ಡರ್ ಮ್ಯಾಟ್ರಿಕ್ಸ್ 1 0 0 1 ಆಗುತ್ತೆ. ಸೊ ಮೈನಸ್ ಆಫ್ ಎ ಸ್ಕ್ವೇರ್, ಎ ಸ್ಕ್ವೇರ್ ಅಂದ್ರೆ ನಾವೆಂತ ಬರ್ಕೊಳ್ಬಹುದು, ಎ ಇಂಟು ಎ ಅಂತ ಬರ್ಕೊಳ್ಬಹುದು. ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ ನಾನು ಅದನ್ನ. ಸೊ 1 2 2 1 ಇಂಟು ಏನಂತ ಬರ್ಬೋದು, 1 2 2 1 ಅಂತ ಬರ್ಕೊಂಡ್ಬಿಡಬಹುದು. ಹೌದಲ್ವಾ. ಹಾಗಾದ್ರೆ ನಾವೇನ್ ಮಾಡೋಣ, ಈಗ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. 1 0 0 1 ಆದ್ರೆ ಇದನ್ನ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ನಮಗೆ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಸೊ 1 ಇಂಟು 1 1, ಸೊ 1 ಇಂಟು 1 1, ಸೊ 2 2 4, 1 plus 4 ನಮ್ಗೆ ಏನ್ ಬರುತ್ತೆ, 5 ಬರುತ್ತೆ. ನೆಕ್ಸ್ಟ್ 1 ಇಂಟು 2 2, ಸೊ 2 ಇಂಟು 1 2, 2 plus 2 ನಮ್ಗೆ ಏನ್ ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್ 2 ಇಂಟು 1 2, 1 ಇಂಟು 2 2 ನಮ್ಗೆ ಏನ್ ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್ 2 2 4, 1 ಇಂಟು 1 1 ಬರುತ್ತೆ. ನಮ್ಗೆ ಏನ್ ಬರುತ್ತೆ, 5 ಬರುತ್ತೆ. ಹಾಗಾದ್ರೆ ಸೊ ದಿಸ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ಸ್ ಟು 1 minus 5 ನಮ್ಗೆ ಏನ್ ಬರುತ್ತೆ, ಸೊ -4. 0 minus 4 ಏನಾಗುತ್ತೆ, -4. 0 minus 4 ಏನಾಗುತ್ತೆ, ನಮಗೆ -4. 1 minus 5 ಏನಾಗುತ್ತೆ, -4 ಆಗೋದ್ರಿಂದ ಸೊ ನಾವ್ ಇನ್ ಕೇಸ್ -4 ಅನ್ನ ಕಾಮನ್ ತಗೊಂಡ್ರೆ 1 1 1 1 ಬರುತ್ತೆ. ಹಾಗಾದ್ರೆ ಸೊ ಆಪ್ಷನ್ ಕರೆಕ್ಟ್ ಆಯ್ತು. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ರೈಟ್. ನೆಕ್ಸ್ಟ್, if A is equals to 3 minus 4 1 minus 1 is the sum of a symmetric matrix and a skew symmetric matrix C, then C is, so ಇಲ್ಲಿ ನೋಡಿ ಅವರೇ ಹೇಳ್ತಿದ್ದಾರೆ ಏನಪ್ಪ, so if the sum of symmetric matrix B and a skew symmetric matrix minus ನಮಗೆ ಗೊತ್ತಿದೆ. so A is equals to half of A plus A transpose
plus of A minus A transpose. So this indicates skew symmetric matrix. So this indicates symmetric matrix ಅಂತ ಹೇಳಿ ನಮಗೇನ್ ಫೈಂಡ್ ಮಾಡ್ಕೋಬೇಕು ಈಗ skew symmetric matrix ಅನ್ನ ಫೈಂಡ್ ಮಾಡ್ಕೋಬೇಕು. therefore A is equals ನಾವೇನ್ ಯೂಸ್ ಮಾಡ್ಕೋಬೇಕು of A minus A transpose ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ of so A matrix ಅಂದ್ರೆ ಏನಿದೆ ಸೊ 3 minus 4 1 minus 1. ಸೊ minus of A transpose ಏನಾಗುತ್ತೆ 3 1 minus 4 minus 1 ಆಗುತ್ತೆ. ಹೌದಲ್ವಾ ಹಾಗಾದ್ರೆ ಸೊ ಆಫ್ ಸೊ ಇದು ಮ್ಯಾಟ್ರಿಕ್ಸ್ ಮಾಡ್ಕೊಳ್ಳೋಣ 3 minus 3 ಏನಾಗುತ್ತೆ ಸೊ 0 minus 4 minus 1 ಏನಾಗುತ್ತೆ minus 5 ನೆಕ್ಸ್ಟ್ 1 minus ಸೊ 1 minus into minus ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ 1 plus 4 ಏನಾಗುತ್ತೆ ಇಲ್ಲಿ 5 ಆಗುತ್ತೆ ನೆಕ್ಸ್ಟ್ minus 1 minus into minus plus 1 ಆಗುತ್ತೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು 0 ಆಯ್ತು. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಸೊ ದಿಸ್ ಒನ್ ನೋಡಿ. ನಾವು ಇನ್ ಕೇಸ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡದೇನೆ ಹೇಳ್ಬಿಡ್ಬಹುದು ಏನಂತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ ಕೂಡಲೇ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು 0 ಆಗಿರ್ಬೇಕು. ಈ ಮೂರು ಆಪ್ಷನ್ ನೋಡ್ಕೊಳ್ಳೋಣ. ಇಲ್ಲಿ 1 ಇದೆ ಹಾಗಾದ್ರೆ ಇದು ಆಪ್ಷನ್ ಬರಲ್ಲ. ಇಲ್ಲಿನೂ 1 ಇದೆ ಇಲ್ಲಿನೂ 1 ಇದೆ ಸೊ ಈ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಇಲ್ಲಿನೂ 1 ಇದೆ ಇಲ್ಲಿನೂ 1 ಇದೆ ಇದು ಆಪ್ಷನ್ ಇಸ್ ರಾಂಗ್. ಯಾಕಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು 0 ಆಗಿರ್ಬೇಕು. ಹಾಗಾದ್ರೆ ಈ ಆಪ್ಷನ್ ಅಬ್ಸರ್ವ್ ಮಾಡಿ. ಸೊ 0 0 ಇದೆ ಹೆನ್ಸ್ ಇದೆ ಸಾಲ್ವ್ ಆಗುತ್ತೆ. ನೋಡಿ ಈ ಪ್ರಾಬ್ಲಮ್ ನ ಹಿಂಗ್ ಸಾಲ್ವ್ ಮಾಡ್ದೇನೆ ನಾವು ಡೈರೆಕ್ಟ್ ಆಗಿ ಆಪ್ಷನ್ ನೋಡಿದ ಕೂಡಲೇ ಹೇಳ್ಬಿಡಬಹುದು. ಸೊ 0 0 ಇರಬೇಕು ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಯಾವ್ದಕ್ಕೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಇಫ್ ಸೊ ಹಿಯರ್ ನಾವೆಂತ ಕರಿತೀವಪ್ಪ ಅದನ್ನ ಒಮೆಗಾ ಅಂತ ಕರಿತೀವಿ. ಒಮೆಗಾ ಇಸ್ ಎ ಕಾಂಪ್ಲೆಕ್ಸ್ ಕ್ಯೂಬ್ ರೂಟ್ ಆಫ್ ಯೂನಿಟಿ ದೆನ್ ದ ಮ್ಯಾಟ್ರಿಕ್ಸ್. ಸೊ 1 omega square omega square omega 1 omega 1 omega square. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ನಮಗೆ ಎ ಐ ಜೆ ಇಸ್ ಈಕ್ವಲ್ಸ್ ಟು ಎ ಜೆ ಐ ಆಗಿದೆಯೋ ಅಥವಾ ಎ ಐ ಜೆ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಜೆ ಐ ಆಗಿದೆಯೋ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಕೋಣ omega square omega ದಿಸ್ ಇಸ್ ಎ ಐ ಜೆ ದಿಸ್ ಇಸ್ ಎ ಜೆ ಐ ದಿಸ್ ಇಸ್ ಎ 1 2 ದಿಸ್ ಇಸ್ ಎ 2 1 ಇವೆರಡು ಸೇಮ್ ಇದೆ. ಅಗೇನ್ ಈ ಎಲಿಮೆಂಟ್ ಕೂಡ ಸೇಮ್ ಇದೆ. ಅಗೇನ್ ಏನಿದೆ ಈ ಎಲಿಮೆಂಟ್ ಕೂಡ ಸೇಮ್ ಇದೆ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಕೂಡ ಏನಾಗ್ತಾ ಇದಾವೆ ರಿಯಲ್ ನಂಬರ್ ಅಲ್ಲೇ ಇದಾವೆ. ಯಾವುದೇ ಕಾರಣಕ್ಕೂ 0 ಆಗಿಲ್ಲ. ಹಾಗಾದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಏನಂತ ಹೇಳ್ಬಿಡೋದು ದಿಸ್ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೇಳಿ ಕನ್ಕ್ಲೂಡ್ ಮಾಡಬಹುದು. ನೋಡಿ ಇಷ್ಟೇ ಸಿಂಪಲ್ ಆಗಿರ್ತವೆ ನಿಮ್ಮ KCT ಪ್ರಾಬ್ಲಮ್ಸ್. ನೆಕ್ಸ್ಟ್ ಇಫ್ ಸೊ ಏನ್ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್ 3 1 4 1 ಕೊಟ್ಟಿದ್ದಾರೆ. ದೆನ್ x is equals to 3 1 4 1 x is equals to 5 minus 1 2 3 then x is equals to find out ಮಾಡಿ ಅಂತ ಹೇಳ್ತಿದ್ದಾರೆ. x is equals to ಏನ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ we have to find out the matrix. ಸೊ ಇವು ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಆಗಿರ್ತದೆ. ಸೊ ಥ್ರೂ ನಾನು ಏನ್ ಮಾಡ್ತೀನಿ ಥ್ರೂ ಆಪ್ಷನ್ ವೆರಿಫಿಕೇಶನ್ ಹೋಗ್ಬಿಡ್ತೀನಿ. ಗೊತ್ತಿದಲ್ವಾ. ಹಾಗಾದ್ರೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಈಗ 3 1 4 1 ಗೆ ನೋಡಿ ಮ್ಯಾಟ್ರಿಕ್ಸ್ ಅಲ್ಲಿ ನಾಲ್ಕಾದ್ರೆ ಯಾವ್ದಾದ್ರು ಒಂದು ತಗೊಳ್ಳಿ. ನಾನೇನ್ ತಗೊಳ್ತೀನಿ ಈಗ ಮ್ಯಾಟ್ರಿಕ್ಸ್ ಇದು ತಗೊಳ್ತೀನಿ. ಸೊ -3 4 14 -13 ತಗೊಳ್ತೀನಿ ಹೌದಲ್ವಾ. ಸೊ 3 3 -9 ಹೌದಲ್ವಾ. -9 14 ಬಂದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ ಸೊ ನಮಗೆ 5 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅಗೇನ್ 3 4 12 1 into -13 ನಮಗೆ ಏನ್ ಬರುತ್ತೆ 12 ಅಲ್ಲಿ -13 ಹೋದ್ರೆ -1 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ 4 3 12 ಅಗೇನ್ 1 into 14 14 ಸೊ 12 ಅಲ್ಲಿ 14 ಹೋದ್ರೆ ನಮಗೆ ಎಷ್ಟು ಬರ್ತದೆ 2 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ 4 4 16 ಸೊ 1 into -13 ಸೊ 16 ಅಲ್ಲಿ 13 ಹೋದ್ರೆ ಎಷ್ಟು ಬರ್ತದೆ ಸೊ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ನೋಡಿ ನಮಗೇನ್ ಬಂತು ಪ್ರಾಡಕ್ಟ್ ಮಾಡಿದಾಗ ಸೊ ನಮಗೇನ್ ಬರ್ತಾ ಹೋಗ್ತದೆ 5 -1 2 3 ಬಂತು 5 -1 2 3 ಬಂತು. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು ಥ್ರೂ ಆಪ್ಷನ್ ಮುಖಾಂತರ ಹೋಗ್ಬಿಡಬೇಕು. ಸೊ ಆ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ದಟ್ ಇಸ್ ದ ಗಿವನ್ ಮ್ಯಾಟ್ರಿಕ್ಸ್. ಓಕೆನಾ. ಸೊ ನೆಕ್ಸ್ಟ್ so if A and B are square matrices of order n by m then A minus B whole square. So A minus B whole square ನಾವೆಂತ ಬರ್ಕೋಬಹುದು ಸೊ A minus B into A minus B ಅಂತ ಬರ್ಕೊಳ್ಳಿ. ನೆಕ್ಸ್ಟ್ A into A ಏನಾಗುತ್ತೆ A square. ನೆಕ್ಸ್ಟ್ ಸೊ minus B into A minus BA. ನೆಕ್ಸ್ಟ್ B ಸೋದಲ್ವಾ minus B. ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಮೈನಸ್ ಅಂತ ಬರೀಬಹುದು ಎ ಬಿ ಅಂತ ಬರೀಬಹುದು. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಏನಾಗುತ್ತೆ ಬಿ ಸ್ಕ್ವೇರ್ ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಆಪ್ಷನ್ ಡಿ ನೋಡಿ. ಸೊ ಎ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಎ ಪ್ಲಸ್ ಬಿ ಸ್ಕ್ವೇರ್ ಇದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ಇಫ್ Aij is equals to x plus 2y minus 3 0 4 is a scalar matrix ಅಂತ ಹೇಳ್ತಿದ್ದಾರೆ. then x and y are respectively. ಇವ್ರು ಏನ್ ಹೇಳ್ತಿದ್ದಾರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಎಲ್ಲಾ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು ಸೇಮ್ ಇರಬೇಕು ಅಂಡ್ ದೆನ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿರ್ಬೇಕು 0 ಆಗಿರ್ಬೇಕು. ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರೆ ಸಾಕು ನಮಗೆ ಸೊ ಏನ್ ಬರ್ತಾ ಹೋಗ್ತವೆ
ಸೊ ಆನ್ಸರ್ ಬರ್ತಾ ಹೋಗ್ತದೆ ನೋಡಿ, ಸಿಂಪಲ್. ನಾವು ಥ್ರೂ ಆಪ್ಷನ್ಸ್ ಹೋಗ್ಬಿಡೋಣ. ಈ ಎಲಿಮೆಂಟ್ ಹೆಂಗಾದ್ರೂ 0 ಇರಲೇಬೇಕು. ಸೊ ಅಂದ್ರೆ 0 ಆಗ್ಬೇಕಂದ್ರೆ ಇಲ್ಲಿ ಏನಿರ್ಬೇಕು, 3 ಇರಲೇಬೇಕು. ಹಂಗಾದ್ರೆ ಏನಿದೆ, y is equals to 3, y is equals to 3 ಮಾಡ್ಬೋದು. ಹಾಗಾದ್ರೆ ಸೊ ಇವೆರಡು ಆಪ್ಷನ್ ಏನಾಯ್ತು, ಎಲಿಮಿನೇಟ್ ಆಯ್ತು. ಈಗ ನಮಗೆ ಏನ್ ಬೇಕಾಗಿದೆ, ಈಗ ಎಕ್ಸ್ ಪ್ಲಸ್ ಟೂ ಇದ್ರೆ ನಮಗೆ ಇಲ್ಲಿ ಬರಬೇಕು 4 ಬರಬೇಕು. 4 ಬೇಕಂದ್ರೆ ಎಕ್ಸ್ ಪ್ಲಸ್ ನಾವೇನ್ ಮಾಡಬೇಕು, 2 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಈ ಆಪ್ಷನ್ ಇದೆ. ಹಾಗಾದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಇಸ್ ರಾಂಗ್ ಆನ್ಸರ್. ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ಸ್ ಟು 4 ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ, ಸೊ ಯಾಕಂದ್ರೆ ಇವೆರಡು ಸೇಮ್ ಇರಬೇಕಲ್ವಾ, ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲವೋ. ಹಾಗಾದ್ರೆ 4 ಮೈನಸ್ 2 ಏನಾಗುತ್ತೆ, ನಮಗೆ 2 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಏನಾಗಬೇಕು, y ಮೈನಸ್ 3 ಇಸ್ ಈಕ್ವಲ್ಸ್ 0 ಆದ್ರೆ y ಇಸ್ ಈಕ್ವಲ್ಸ್ ಆಗುತ್ತೆ 3 ಆಗ್ತದೆ. x is equals to 2, y is equals to 3. Option A is correct answer. Next one. So if alpha, beta, gamma minus alpha is to be square root of the two road unit matrix, then alpha, beta, gamma should satisfy the relation ಅಂತ ಹೇಳ್ತಿದ್ದಾರೆ. ಇಟ್ ಮೀನ್ಸ್ ನಾವೇಂತ ಬರ್ಕೊಳ್ಬಹುದಪ್ಪ, ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಂತ ಬರ್ಕೊಳ್ಬಹುದು, ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ 1 0 0 1 ಅಂತ ಹೇಳ್ಬಹುದು. ಅಂತ ಹೇಳ್ಬೋದು 1 0 0 1 ಅಂತ ಹೇಳ್ಬಹುದು. ಓಕೆನಾ. ಈಗ ಹೋಲ್ ಸ್ಕ್ವೇರ್ ಇದೆ, ಹಂಗಾರೆ ಹೆಂಗ್ ಬರ್ಕೊಳ್ಬಹುದು ಅದನ್ನ, ಸೊ ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ, ನೆಕ್ಸ್ಟ್ ಆಲ್ಫಾ ಬೀಟಾ, ಸೊ ಏನಿದೆ ಗಾಮಾ ಮೈನಸ್ ಆಲ್ಫಾ ಇಸ್ ಈಕ್ವಲ್ಸ್ ಆಗುತ್ತೆ 1 0 0 1. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಈಗ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ಸೊ ಆಲ್ಫಾ ಇಂಟು ಆಲ್ಫಾ ಏನಾಗುತ್ತೆ, ಆಲ್ಫಾ ಸ್ಕ್ವೇರ್. ನೆಕ್ಸ್ಟ್ ಬೀಟಾ ಇಂಟು ಆಲ್ಫಾ ಪ್ಲಸ್ ನಾವೆಂತ ಬರೀಬಹುದು, ಸೊ ಸಾರಿ ಬೀಟಾ ಇಂಟು ಗಾಮಾ ಏನಿದೆ, ಸೊ ಬೀಟಾ ಇಂಟು ಗಾಮಾ. ನೆಕ್ಸ್ಟ್ ಸೊ ಇಲ್ಲಿ ನೋಡಿ, ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಮೈನಸ್ ಆಲ್ಫಾ ಏನಾಗುತ್ತೆ, ಎರಡು 0 ಆಗ್ಬಿಡ್ತದೆ, 0 ಬರ್ಕೊಡೋಣ ಅದಲ್ವಾ. ನೆಕ್ಸ್ಟ್ ಗಾಮಾ ಇಂಟು ಆಲ್ಫಾ ಮೈನಸ್ ಆಲ್ಫಾ ಇಂಟು ಗಾಮಾ ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ ಆಲ್ಫಾ ಸಾರಿ ಗಾಮಾ ಇಂಟು ಬೀಟಾ, ಸೊ ವಿ ಕ್ಯಾನ್ ಇಟ್ ಎಸ್ ಬೀಟಾ ಇಂಟು ಗಾಮಾ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಲ್ಫಾ ಇಂಟು ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಆಗುತ್ತೆ 1 0 0 1 ಆಗುತ್ತೆ. ಹಾಗಾದ್ರೆ ಇದನ್ನೇ ಮಾಡೋಣ, ಈಕ್ವೇಟ್ ಮಾಡ್ಕೊಂಡ್ಬಿಡೋಣ. ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ಸ್ ಟು 1 ಆದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಸೊ 1 ಮೈನಸ್ ಆಲ್ಫಾ ಸ್ಕ್ವೇರ್ ಮೈನಸ್ ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಆದ್ರೆ ಇಲ್ಲಿ ಆಪ್ಷನ್ ಇದೆ ನೋಡ್ಕೊಂಡು ತಗೋಣ. ಸೊ 1 ಮೈನಸ್ ಆಲ್ಫಾ ಸ್ಕ್ವೇರ್ ಮೈನಸ್ ಬೀಟಾ ಗಾಮಾ ಇದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ಕೋಬೇಕು. ಇಫ್ ಅವ್ರು ಹೇಳ್ತಾರೆ ಸ್ಕ್ವಯರ್ ರೂಟ್ ಆಫ್ ಟೂ ರೋಡ್ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ, ದೆನ್ ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು 1 0 0 1 ಅಂತ ಬರ್ಕೊಳ್ಬಹುದು. ನೆಕ್ಸ್ಟ್ ಒನ್. So if a is equals to 2 0 0 0 2 0 0 0 2, then a to the power 5 is equals to ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾನು ನಿಮಗೆ ಹೇಳ್ತೀನಿ, ಡಯಾಗನಲ್ ಆಫ್ ಇನ್ ಕೇಸ್ ಡಯಾಗನಲ್ ಆಫ್ a1 a2 ಅಂಡ್ ಸೊ ಆನ್ an ಇದ್ರೆ, ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು a ಇದ್ರೆ ದೆನ್ a to the power n is equals ಅಂತ ಹೇಳ್ತೀನಿ. ಸೊ d is equals to a1 to the power n, a2 to the power n and so on an to the power n ಅಂತ ಹೇಳ್ತೀನಿ. ಹಾಗಾದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸೊ a is equals to 2 0 0 0 2 0 0 0 2 ಕೊಟ್ಟಿದ್ದಾರೆ ಅದಲ್ವಾ. ದೆನ್ a to the power 5 is equals ಆಗುತ್ತೆ. ಸೊ we can write as 2 to the power 5 0 0 2 to the power 5 0 0 2 to the power 5 0 ಆಗುತ್ತೆ. ಹಾಗಾದ್ರೆ ಸೊ we can take 2 to the power 4 as a common out, ಏನಾಗುತ್ತೆ, ಸೊ 2, ಸೊ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಸೊ ಇಲ್ಲಿ 2 0 0 0 2 0 0 0 2 ಬರ್ತಾ ಹೋಗ್ತದೆ. ಸೊ 2 to the power 4 ವ್ಯಾಲ್ಯೂ ಏನು 16 ಇಂಟು a ಆಗುತ್ತೆ. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಒನ್. ಹಾಗಾದ್ರೆ ಇಲ್ಲಿ ಏನ್ ಕೊಡ್ತಾರೆ, ಇಫ್ a is equals to 0i minus i0, then the value of a to the power 40. ರೈಟ್. ಸೊ ನೋಡೋಣ, ಈಗ ಏನ್ ಮಾಡೋಣ, ಒಮ್ಮೆ ಸ್ಕ್ವೇರ್ ಮಾಡೋಣ. 0i ಮೈನಸ್ i0 a ಮ್ಯಾಟ್ರಿಕ್ಸ್ ಅಂದ್ರೆ ನಮಗೆ a ಸ್ಕ್ವೇರ್ ಫೈಂಡ್ ಮಾಡ್ಕೊಂಡು, a ಸ್ಕ್ವೇರ್ ಅಂತ ಏನ್ ತಗೊಳ್ತೀವಿ, a ಇಂಟು a ತಗೊಳ್ತೀವಿ. ಮತ್ತೆ ಇನ್ನೊಂದು ಸ್ಟೆಪ್ ಏನಕ್ಕೆ ಡೈರೆಕ್ಟ್ ಆಗಿ ಬರೀತಾ ಹೋಗ್ತೀನಿ, ಮೈನಸ್ i0 ಇದನ್ನ ಪ್ರೊಡಕ್ಟ್ ಮಾಡ್ತಾ ಹೋಗೋಣ. ನೋಡಿ, ಎರಡು ಬ್ಯಾಕ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇದಾವೆ. ಬ್ಯಾಕ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅಗೇನ್ ಬ್ಯಾಕ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಬ್ಯಾಕ್ವರ್ಡ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರ್ತಾ ಹೋಗ್ತದೆ. ನೋಡೋಣ, 0 ಇಂಟು 0 0, ಸೊ
ಸಾರಿ ಏನ್ ಬರ್ತಾ ನೋಡೋಣ. ಸೊ ಇದು ಬ್ಯಾಕ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಇದು ಬ್ಯಾಕ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸೊ ಬ್ಯಾಕ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತದೆ. ಸೊ ನೋಡಿ ತಗೊಂಡು 0 ಇಂಟು 0 0 ಐ ಇಂಟು ಮೈನಸ್ ಐ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. ಸೊ 0 ಇಂಟು ಐ ಇಂಟು 0 0. ಸೊ 0 ಇಂಟು ಐ ಇಂಟು 0 0. ನೆಕ್ಸ್ಟ್ ಸೊ ಐ ಇಂಟು ಐ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬಂದ್ಬಿಡ್ತದೆ. ಹಾಗಾದ್ರೆ ಎ ಸ್ಕ್ವೇರ್ ವ್ಯಾಲ್ಯೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಿದೆ. ನಮ್ಗೆ ಏನ್ ಬೇಕಾಗಿದೆ? ಎ ಟು ದಿ ಪವರ್ 40 ಅಂದ್ರೆ ಇದನ್ನ ಬರ್ಕೊಳ್ಬಹುದಲ್ವಾ? ಎ ಸ್ಕ್ವೇರ್ ಟು ದಿ ಪವರ್ 20. ಸೊ ಎ ಸ್ಕ್ವೇರ್ ಅಂದ್ರೆ ಏನು? ಐ ಟು ದಿ ಪವರ್ ಏನಿದೆ 20 ಇಸ್ ಈಕ್ವಲ್ಸ್ ಏನಾಗುತ್ತೆ? ಐನೇ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಒನ್ ವಿಲ್ ಮೂವ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ಏನ್ ಕೊಟ್ಟಿದ್ದಾರೆ? ಸೊ ಇಫ್ ಎ ಇಸ್ ಈಕ್ವಲ್ಸ್ ಟು 4 2x minus 3 x plus 2 then x plus 1 ಅಂತ ಕೊಟ್ಟಿದ್ದಾರೆ. ಈಸ್ ಅ ಸಿಮೆಟ್ರಿಕ್ ದೆನ್ x is equals to, ಹೌದಲ್ವಾ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು? ಎ ಐ ಜೆ ಇಸ್ ಈಕ್ವಲ್ಸ್ ಟು ಎ ಜೆ ಐ ಆಗಿರ್ಬೇಕು, ಹೌದಲ್ವಾ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು? ಎ ಐ ಜೆ ಇಸ್ ಈಕ್ವಲ್ಸ್ ಟು ಎ ಜೆ ಐ ಆಗಿರ್ಬೇಕು. ಹಾಗಾದ್ರೆ ಸೊ ಆ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡ್ರೆ x plus 2 ಮಸ್ಟ್ ಬಿ ಇಸ್ ಈಕ್ವಲ್ಸ್ ಅಂತ ಇರ್ಬೋದು 2x minus 3 ಅಂತ ಬರ್ಕೊಂಡ್ಬಿಡಬಹುದು. ಹಾಗಾದ್ರೆ ಮೈನಸ್ 3 ಈ ಕಡೆ ಮಾಡೋಣ, 3 plus 2 5 ಆಗಿತ್ತು. x ಈ ಕಡೆ ಮಾಡೋಣ, ಸೊ ಹಾಗಾದ್ರೆ ನಮಗೆ ಏನ್ ಬಂದ್ಬಿಡುತ್ತೆ? x is equals to 5 ಬಂದ್ಬಿಡ್ತದೆ. ಓಕೆನಾ? ರೈಟ್. we'll move to the next problem. So if A is a square matrix, A is ಏನ್ ಕೊಟ್ಟಿದ್ದಾರೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಫಾರ್ ವಿಚ್ aij is equals to a square minus j square, then A is, so is a zero matrix, unit matrix, skew symmetric matrix, skew symmetric matrix ಅಂತ ಹೇಳ್ತಾರೆ. ಒಂದ್ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಐ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಇರೋದ್ರಿಂದ ಸೊ A11 ಗೆ 0 ಆಗುತ್ತೆ, A12 ಗೆ ಏನಾಗಲ್ಲ? 0 ಆಗಲ್ಲ. ಹಾಗಾದ್ರೆ ಇದು ಜೀರೋ ಮ್ಯಾಟ್ರಿಕ್ಸ್ ಆಗಲ್ಲ ಅಂತ ಅರ್ಥ. ಈಗ A11 ಫೈಂಡ್ ಮಾಡಿದ್ರೆ 0 ಆಗ್ಬಿಡ್ತದೆ, ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಆಗಲ್ಲ. ಹಾಗಾದ್ರೆ ನಮಗೆ ಏನಾಗಬಹುದು? ಇವೆರಡರಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಅಥವಾ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಆಗಿರ್ಬೋದು. ಲೆಟ್ ಅಸ್ ಕನ್ಸಿಡರ್, ನೋಡ್ಕೊಳ್ಳೋಣ. ಸೊ ಎ ಐ ಜೆ ಇಸ್ ಈಕ್ವಲ್ಸ್ ಅಂತ ತಗೊಂಡಿನಿ, ಐ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಅಂತ ತಗೊಂಡಿದ್ದೀನಿ. ಹಾಗಾದ್ರೆ ಸೊ ಇನ್ ಕೇಸ್ ಏನಾದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು? ಎ ಐ ಜೆ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಜೆ ಐ ಆಗಿರ್ಬೇಕು, ಹೌದಲ್ವಾ? ಹಾಗಾದ್ರೆ ಇದನ್ನ ಹೆಂಗ್ ಬರ್ಕೊಳ್ಬಹುದು? ನಾನೇ ಮಾಡ್ತೀನಿ. ಈಗ ಇವೆರಡನ್ನ ಆಡ್ ಮಾಡೋಣ. ಹಾಗಾದ್ರೆ ಸೊ ಎ ಐ ಜೆ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಜೆ ಆಗಿರ್ಬೇಕು. ಹಾಗಾದ್ರೆ ಎ ಐ ಜೆ ಇಸ್ ಈಕ್ವಲ್ಸ್ ಟು ಪ್ಲಸ್, ಸೊ ಎ ಜೆ ಐ ಏನಾಗುತ್ತೆ? ಸೊ ಐ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್ ಆಗುತ್ತೆ, ಹೌದಲ್ವಾ? ಸಾರಿ. ಸೊ ನಾವೇನ್ ಬರ್ಕೊಳ್ಳೋಣ ಈಗ? ಸೊ ಐ ಮೈನಸ್ ಜೆ ಆಫ್ ಇಲ್ಲೇನ್ ಬರ್ಕೊಳ್ಳೋಣ? ಎ ಐ ಜೆ. ಎ ಐ ಜೆ ಏನ್ ಕೊಟ್ಟಿದ್ದಾರೆ ನಮಗೆ? ಎ ಐ ಜೆ ಏನ್ ಕೊಟ್ಟಿದ್ದಾರೆ? ಸೊ ನಮಗೆ ಏನ್ ಕೊಟ್ಟಿದ್ದಾರೆ? ಎ ಐ ಜೆ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಐ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಇಲ್ಲೇನಿದೆ ಪ್ಲಸ್ ಬರ್ಕೊಳ್ಳೋಣ. ಸೊ ನಮಗೆ ಏನ್ ಕೊಟ್ಟಿದ್ದಾರೆ? ಎ ಜೆ ಐ ಅಂದ್ರೆ ಏನ್ ಬರ್ಕೊಳ್ಬಹುದು? ಸೊ ಜೆ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಮೈನಸ್ ಐ ಪ್ಲಸ್ ಜೆ ಸಾರಿ ಮೈನಸ್ ಜೆ ಪ್ಲಸ್ ಜೆ ಸ್ಕ್ವೇರ್ ಕ್ಯಾನ್ಸಲ್, ಪ್ಲಸ್ ಐ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಕ್ಯಾನ್ಸಲ್. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏನಾಯ್ತು? 0 ಆಯ್ತು. ಹಾಗಾದ್ರೆ ಸೊ ನಾವೆರಡನ್ನ ಸಮ್ ಮಾಡಿದಾಗ ಏನಾಯ್ತದು? therefore ಎ ಐ ಜೆ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಬಂದ್ಬಿಡ್ತು? ಮೈನಸ್ ಎ ಜೆ ಐ ಆಗಿಬಿಡ್ತು. ಹಾಗಾದ್ರೆ ಏನಂತ ಅರ್ಥ? ಸೊ ಎ ಐ ಜೆ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಜೆ ಆದ್ರೆ ಸೊ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಏನಾಯ್ತು? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಯ್ತು ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ? ರೈಟ್. ಸೊ ವಿಲ್ ಫಿನಿಶ್ ಸೊ ದಿಸ್ ಕ್ಲಾಸ್. ಸೊ ವಿಲ್ ಕಂಟಿನ್ಯೂ ಇನ್ ದ next class. ಓಕೆನಾ? ಥ್ಯಾಂಕ್ ಯು and bye.